ಎಲ್ರಿಗೂ ನಮಸ್ಕಾರ. ನಾವು ಲಾಸ್ಟ್ ಕ್ಲಾಸಲ್ಲಿ ಯಾವ ಪೇಪರ್ ಸಾಲ್ವ್ ಮಾಡ್ತಿದ್ದೆ? BWSSB ಯಾವ ಎಕ್ಸಾಮು? KE ನಡೆಸಿರೋದು. AE ಗ್ರೂಪ್ ಎ ಮತ್ತು ಬಿ ಈ ಪೋಸ್ಟ್ಗಳಿಗೆ ನಡೆದಿರ್ತಕ್ಕಂಥ GS ಪೇಪರ್. ಅದರಲ್ಲಿ ನಾವು ನೋಡ್ತಾ ಇರೋದು ಇತಿಹಾಸ. ಹೌದಾ? ಇದು ಪಾರ್ಟ್ 2. ಹೌದಾ? ಪಾರ್ಟ್ 1 ಆಲ್ರೆಡಿ ಆಗಿದೆ. ಅದನ್ನು ನೋಡಿಕೊಂಡು ನೀವು ಈ ಕ್ಲಾಸ್ಗೆ ಬಂದರೆ ಕಂಟಿನ್ಯೂಟಿ ಸಿಗುತ್ತೆ. ಇದು ಒಂದು ಸಂಕ್ಷಿಪ್ತ ವಿವರಣೆ ನೋಡ್ಕೋಬೋದು. FD SDA ಮತ್ತು ಗ್ರೂಪ್ ಸಿ ಮತ್ತು ಮೇನ್ಸು. ಸೊ ಈ ಕರೆಂಟ್ಲಿ ಲೇಬರ್ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, 36ನೇ ಕ್ವಶನ್. ಓಕೆನಾ? ಏನು ಹೇಳ್ತಿದ್ದಾರೆ? ದುಂಡು ಮೇಜಿನ ಸಭೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್. ಹೊಸ ಕ್ವಶನ್ನ? ಇಲ್ಲ, ತುಂಬ ಸಲ ಬಂದಿದೆ ಈ ಚಾನಲಲ್ಲೇ. ನಾನು ಇದು 3ನೇ ಪೇಪರು. ಆಲ್ರೆಡಿ ಒಂದ್ಸಲ ಇದನ್ನು ಸಾಲ್ವ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕ್ವಶನ್ ಬಂದಿದೆ, ನೋಡ್ಕೋಬೋದು. ದುಂಡು ಮೇಜಿನ ಸಮ್ಮೇಳನಗಳು ಮತ್ತು ಚುನಾವಣಾ ಕ್ಷೇತ್ರಗಳ ವಿಷಯದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆನಾ? 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿ ಯಾವುದು ಅಂತ ಕೇಳಿದ್ದಾರೆ. 3 ಸ್ಟೇಟ್ಮೆಂಟಲ್ಲಿ ಸರಿಯಾಗಿರೋ ಸ್ಟೇಟ್ಮೆಂಟ್ಸ್ ಯಾವುದು? ಮೊದಲನೇದು, 1931ರ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ BR ಅಂಬೇಡ್ಕರ್ ಶೋಷಿತ ವರ್ಗಗಳಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳಿಗಾಗಿ ಒತ್ತಾಯಿಸಿದರು. ಎರಡನೇದು, ಶೋಷಿತ ವರ್ಗಗಳನ್ನು ಸಬಲೀಕರಣಗೊಳಿಸುವ ಅಂಬೇಡ್ಕರ್ ಅವರ ಬೇಡಿಕೆಯನ್ನು ಮಹಾತ್ಮ ಗಾಂಧಿಯವರು ಸಂಪೂರ್ಣವಾಗಿ ಬೆಂಬಲಿಸಿದರು. ಎರಡನೇದು, ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಶೋಷಿತ ವರ್ಗಗಳನ್ನು ಮುಖ್ಯವಾಹಿನಿಯ ಸಮಾಜದಿಂದ ಶಾಶ್ವತವಾಗಿ ಪ್ರತ್ಯೇಕಿಸುತ್ತವೆ ಎಂದು ಗಾಂಧೀಜಿ ವಾದಿಸಿದರು. ಯಾಕೆ ಬಾಕ್ಸ್ ಆಗ್ತಾ ಇದ್ದೀನಿ ನೋಡ್ಕೋಬೋದು. 2 ಮತ್ತು 3ನೇ ಫಸ್ಟ್ನೇ ಸ್ಟೇಟ್ಮೆಂಟ್ ಬೇಡ. 2 ಮತ್ತು 3ನೇ ಸ್ಟೇಟ್ಮೆಂಟ್ನ ಓದ್ಕೊಂಡಾಗ ಎರಡೂ ವೈರುಧ್ಯವಾಗಿದ್ದಾವೆ. ಹೌದಾ? ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕಾಣ್ಬೋದಾ? ಒಂದು ಕಡೆ ಗಾಂಧೀಜಿ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅದ್ರ ಪರವಾಗಿ ವಾದಿಸಿದ್ರು ಅಂತ ಹೇಳ್ತಾರೆ. ಅಂದಮೇಲೆ ಇವೆರಡೂ ಸರಿಯಾಗಲಿಕ್ಕೆ ಚಾನ್ಸ್ ಇಲ್ಲ. ಯಾವುದೋ ಒಂದು ತಪ್ಪಾಗಿದೆ, ನನಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ತಪ್ಪಾಗಿದೆ. BC ಎರಡೂ ಬರೋಕ್ಕೆ ಚಾನ್ಸ್ ಇಲ್ಲ. BC ಇದಾಗ್ಲಿಕ್ಕೆ ಚಾನ್ಸ್ ಇಲ್ಲ, ಇದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಎರಡೂ ಇದಾವೆ ಅದರಲ್ಲಿ. ಸರಿ ತಪ್ಪು ಹೆಂಗೆ ಎರಡು ಚಾನ್ಸು ಸರಿಯಾಗಕ್ಕೆ ಸಾಧ್ಯ ಅಲ್ವಾ? ಇವೆರಡು ತಪ್ಪಾಗ್ತದೆ. ಈಗ ನನಗೆ ಗೊತ್ತು, ಈಗ A ಎರಡರಲ್ಲೂ ಇದೆ. A ಕರೆಕ್ಟ್ ಅಂತೆ, Bನ Cನ ಸರಿ ಯಾವುದು ಅಂತ ನೀವು ಕೊಂಡ್ಕೊಂಡು ಇಟ್ಕೊಂಡ್ರೆ ನನಗಿದು ಉತ್ತರಕ್ಕೆ ಬರ್ತೀನಿ. ನಮಗೆ ಗೊತ್ತು, ಶೋಷಿತ ವರ್ಗಗಳನ್ನು ಸಬಲೀಕರಣಿಸುವ ಅಂಬೇಡ್ಕರ್ ಅವರ ಬೇಡಿಕೆಯನ್ನು ಮಹಾತ್ಮ ಗಾಂಧಿಯವರು ಸಂಪೂರ್ಣವಾಗಿ ಬೆಂಬಲಿಸಿದ್ರು ಅಂದರೆ ಬೆಂಬಲಿಸಲಿಲ್ಲ, ವಿರೋಧ ಮಾಡಿದ್ರು ಅಂತ ರೌಂಡ್ ಟೇಬಲ್ ಕಾನ್ಫರೆನ್ಸು ಫಸ್ಟ್ ಕ್ಲಾಸಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಹೌದಾ? ಹಾಗಾಗಿ ಈ ಸ್ಟೇಟ್ಮೆಂಟು ಯಾವುದು? ಬಿ ಸ್ಟೇಟ್ಮೆಂಟು ಬಿ ಸ್ಟೇಟ್ಮೆಂಟ್ ತಪ್ಪಾಯ್ತದೆ. ಹೌದಾ? ಬಿ ಸ್ಟೇಟ್ಮೆಂಟ್ ತಪ್ಪಾಯ್ತದೆ, ಇದು ಕರೆಕ್ಟ್ ಆಗ್ತದೆ. ಯಾಕೆ ವಿರೋಧಿಸಿದ್ರು ಅನ್ನೋದಕ್ಕೆ ಕಾರಣ ಇದು. ಇನ್ನೊಂದು A ಕರೆಕ್ಟ್ ಇದೆ. ಸೊ ಅಂದಮೇಲೆ ಇದಕ್ಕೆ ಉತ್ತರ A ಮತ್ತು C. ಯಾವುದರಲ್ಲಿದೆ? ಆಪ್ಷನ್ 2. ಹೌದಾ? ರೌಂಡ್ ಟೇಬಲ್ ಕಾನ್ಫರೆನ್ಸ್, ಇದು ಈ ಕಡೆ ಇಂಗ್ಲೀಷಲ್ಲಿದೆ, ನೋಡ್ಕೋಬೋದು. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ತುಂಬ ಕ್ವಶನ್ ಆಗ್ತಾ ಇದ್ದಾವೆ. ಹೌದಾ? ಇದ್ರ ಬಗ್ಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರೆ ಹೆಲ್ಪ್ ಆಗ್ತದೆ. ಇದು ಇಲ್ಲೊಂದು ಪದ ಬರುತ್ತೆ ನೋಡಿ, ಯಾವುದು ಇದೆ ನೋಡಿ. ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಏನಂತಾರೆ? ಸೆಪರೇಟ್ ಎಲೆಕ್ಟೋರೇಟ್ ಫಾರ್ ಡಿಪ್ರೆಸ್ಡ್ ಕ್ಲಾಸ್. ಹೌದಾ? ಇದ್ರ ಬಗ್ಗೆನೂ ಸ್ವಲ್ಪ ನೋಡ್ಕೊಳ್ಳಿ. ಏನು ಹಿಂಗಂದರೆ ಸೆಪರೇಟ್ ಎಲೆಕ್ಟೋರೇಟ್ ಫಾರ್ ಡಿಪ್ರೆಸ್ಡ್ ಕ್ಲಾಸ್ ಅಂದರೆ POK ಕೂಡ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಬರೋಣ, ಸ್ವಲ್ಪ ಇದ್ರ ಬಗ್ಗೆ ನೋಡ್ಬಿಡೋಣ. ಈಗ ಯಾವುದೋ ಒಂದು ಸಮುದಾಯ ಇರುತ್ತೆ. ಹೌದಾ? ಆ ಸಮುದಾಯದಿಂದ ಒಬ್ಬ ನಾಯಕರನ್ನು ಆಯ್ಕೆ ಮಾಡಬೇಕು, ಒಬ್ಬ ಲೀಡರನ್ನ ಆಯ್ಕೆ ಮಾಡಬೇಕು. ಅಂದಮೇಲೆ ಇವ್ರಿಗೆ ವೋಟ್ ಮಾಡಬೇಕಾ? ವೋಟ್ ಮಾಡೋರು ಯಾರು? ಈ ಸಮುದಾಯದವ್ರು ಮಾತ್ರ ಮಾಡಬೇಕು. ಒಂದು ಸಮಾಜ ಅಂದಮೇಲೆ ಒಂದೇ ಸಮುದಾಯ ಇರುತ್ತಾ? ಒಂದು A ಸಮುದಾಯ ಇರುತ್ತೆ, B ಇರುತ್ತೆ, ಇನ್ನೊಂದು C ಇರುತ್ತೆ, ಇನ್ನೊಂದು D ಇರುತ್ತೆ. ಹೌದಾ? A ಸಮುದಾಯದ ಒಬ್ಬ ನಾಯಕನನ್ನು ಆಯ್ಕೆ ಮಾಡಬೇಕು ಅಂದರೆ A ಸಮುದಾಯದವ್ರು ಅಷ್ಟೇ ವೋಟ್ ಮಾಡಬೇಕಾಗಿತ್ತು ಅಂತ ಬಂದಿದ್ದು ಸೆಪರೇಟ್ ಎಲೆಕ್ಟೋರೇಟ್ ಫಾರ್ ಡಿಪ್ರೆಸ್ಡ್ ಕ್ಲಾಸ್. ಇದನ್ನು ಗಾಂಧೀಜಿಯವರು ವಿರೋಧ ಮಾಡ್ತಾರೆ. ಯಾಕೆ? ಇಲ್ಲಿದೆ ಅದಕ್ಕೆ ಉತ್ತರ.
ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಶೋಷಿತ ವರ್ಗಗಳನ್ನು ಮುಖ್ಯವಾಹಿನಿಯ ಸಮಾಜದಿಂದ, ಅಂದರೆ ಅಬ್ವಿಯಸ್ಲಿ ಹಿಂದೂಗಳು ಅಂತ ತಗೋಬೋದ, ಹಿಂದೂ ಸಮಾಜ ಅವರಿಂದನೇ ಅವ್ರನ್ನ ಸೆಪರೇಟ್ ಮಾಡಿಬಿಡ್ತದೆ ಅಂತೇಳಿ ಗಾಂಧೀಜಿ ವಾದಿಸ್ತಾರೆ. ಹಾಗಾಗಿ ಇವರು ಇದನ್ನ ಅಪೋಸ್ ಮಾಡ್ತಾರೆ. ಇದು ಸೆಪರೇಟ್ ಎಲೆಕ್ಟರೇಟ್ ಅಂದರೆ ಇವ್ರು ಯಾರು ಓಟ್ ಹಾಕಂಗಿಲ್ಲ ಅದಕ್ಕೆ. ಬಟ್ ಇದನ್ನ ಏನು ಮಾಡ್ತಾರೆ, ಇದಾಯ್ತಾ, ಇದು ಯಾವುದು ಪ್ರತ್ಯೇಕ ಎಲೆಕ್ಟರ್ ಕೇಳ್ತಾರ. ಸೊ ಇದನ್ನ ಗಾಂಧೀಜಿಯವ್ರು ಏನು ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಅಪೋಸ್ ಮಾಡಿ ಏನಾಗುತ್ತೆ, ಪುನಃ ಒಪ್ಪಂದ ಆಗುತ್ತೆ 1932. ಯಾರ ನಡುವೆ, ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವ್ರ ನಡುವೆ ಒಂದು ಒಮ್ಮತಕ್ಕೆ ಬರ್ತಾರೆ. ಈ ಪ್ರತ್ಯೇಕ ಮತದಾನ ಬೇಡ, ಸ್ವಲ್ಪ ಮಾಡಿಫೈ ಮಾಡ್ಕೋತಾರೆ. ಪ್ರತ್ಯೇಕ ಮತದಾನ ಬೇಡ, ಕೈ ಬಿಟ್ಬಿಟ್ಟು ಜಾಯಿಂಟ್ ಎಲೆಕ್ಟೊರೇಟ್ ವಿತ್ ರಿಸರ್ವ್ಡ್ ಸೀಟ್. ಹೌದಾ, ಇವಾಗ ಏನು ಚಾಲ್ತಿಲಿದೆಯೋ ಇದೇ ಮೆಥಡ್. ಈಗ ಯಾವುದೋ ಒಂದು ಸಮುದಾಯದ, ಈಗ SC ಮತ್ತು STಗೆ ಒಂದಷ್ಟು ಸೀಟ್ಗಳು ಎಲೆಕ್ಷನಲ್ಲಿ ರಿಸರ್ವ್ ಇರ್ತವೆ. ಆ ಕ್ಯಾಂಡಿಡೇಟಲ್ಲಿ ನಿಲ್ತಾರೆ. ಬಟ್ ಓಟು ಈ ಸಮುದಾಯದವರೇ ಹಾಕ್ತಾರಾ? ಹಂಗೇನಿಲ್ಲ, ಎಲ್ಲ ಸಮುದಾಯದವರು ಓಟ್ ಹಾಕ್ತಾರೆ ಇವ್ರಿಗೆ. ಇದೇ ಜಾಯಿಂಟ್ ಎಲೆಕ್ಟೊರೇಟ್ ವಿತ್ ರಿಸರ್ವ್ಡ್ ಸೀಟ್ ಅಂತ. ಇದು ಈಗ ಚಾಲ್ತಿಲಿದೆ. ಇದು ಇದ್ರದ್ದು ಬ್ಯಾಕ್ಗ್ರೌಂಡು. ಕ್ಲಿಯರ್ನಾ? ಅಭ್ಯರ್ಥಿ ಪರ್ಟಿಕ್ಯುಲರ್ ಇದ್ದರೂ ಕೂಡ ಓಟ್ ಎಲ್ಲರೂ ಹಾಕ್ಬೋದು. ಇದು ಇದ್ರ ಬಗ್ಗೆ. ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಭಾಳ ಇಂಪಾರ್ಟೆಂಟು. ಪ್ರತಿ ಬಾರಿ ಕ್ವಶನ್ ಆಗ್ತಾಯಿದೆ ರೌಂಡ್ ಟೇಬಲ್ ಕಾನ್ಫರೆನ್ಸು. ಎಷ್ಟು ನಡೀತವೆ? ಫಸ್ಟು 2, 3, 1930, 31, 32. ಇದರಲ್ಲಿ ಮೇಯ್ನ್ ಏನು ಅಂದರೆ INC ರೋಲ್. ಇದರಲ್ಲಿ INC ಯಾವುದ್ರಲ್ಲಿ ಭಾಗಿಯಾಗಿತ್ತು ಅಷ್ಟೇ ಕೇಳೋದು. ಫಸ್ಟಲ್ಲಿ ಭಾಗಿಯಾಗಿರಲಿಲ್ಲ, ಇಲ್ಲಿ ಭಾಗಿಯಾಗಿಲ್ಲ, ಇಲ್ಲೂ ಕೂಡ ಭಾಗಿಯಾಗಲಿಲ್ಲ. ಹೌದಾ? ಇಲ್ಲಾಕೆ ಭಾಗಿಯಾಗಲಿಲ್ಲ ಅಂದರೆ ಎಲ್ಲ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟಲ್ಲಿ ಭಾಗಿಯಾಗಿ ಎಲ್ಲ ಹೆಚ್ಚು ಕಡಿಮೆ ಪ್ರಮುಖ ನಾಯಕರೆಲ್ಲ ಜೈಲಲ್ಲಿದ್ದರು. ಹಾಗಾಗಿ ಇಲ್ಲಿಗೂ ಬರೋಕ್ಕಾಗಲಿಲ್ಲ. ಹೆಂಗೋ ಒಪ್ಪಂದ ಮಾಡಿಕೊಂಡು ಗಾಂಧೀಜಿಯವ್ರನ್ನ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ತಗೊಂಡೋಗ್ತಾರೆ. ಅಲ್ಲೂ ಕೂಡ ಇದೇ ಟಾಪಿಕ್ ಬರುತ್ತಲ್ಲಿ. ಇದರಿಂದಾಗಿ ಅಲ್ಲೂ ಕೂಡ ಯಾವುದೇ ಒಮ್ಮತ ಬರಲಿಲ್ಲ. ಹಾಗಾಗಿ ಥರ್ಡ್ ಒನ್ಗೂ ಕೂಡ ಯಾರೂ ಕೂಡ ಭಾಗಿಯಾಗಲಿಲ್ಲ. INC ಮತ್ತು ಇವರೆಲ್ಲ ಅದನ್ನು ಬಹಿಷ್ಕರಿಸ್ತಾರೆ. ಕ್ಲಿಯರಾ? ಇದ್ರ ಬಗ್ಗೆ ಈಗ ನೆಕ್ಸ್ಟು PYQಗಳು ತೊಗೊಳ್ಳೋಣ. ಅದ್ರ ಬಗ್ಗೆ ನಿಮಗೆ ನೀಟಾಗಿ ಗೊತ್ತಾಗ್ತದೆ. ಇನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಈಗ ಇಷ್ಟು ಸಾಕು. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ನಾನು ಈ ಹಿಂದಿನ ಕ್ಲಾಸಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲೂ ನೀವು ನೋಡ್ಕೊತಾ ಹೋಗ್ಬೋದು. PYQಗೆ ಬನ್ನಿ. PYQ ನೋಡಿದ್ರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ದಿ ಸೆಕೆಂಡ್ ಸೆಷನ್ ಆಫ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬ್ರೋಕ್ ಡೌನ್ ಆನ್ ದಿ ಕ್ವಶನ್ ಆಫ್ ಏನಿದು, ಎರಡನೇ ತುಂಡು ಮೇಜಿನ ಸಮಿತಿ ವಿಫಲ ಆಯಿತು. ಹೌದಾ? ಯಾಕೆ? ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ. ಮೊದಲನೇದೇನು, ಗಾಂಧೀಜಿ ಫಾಸ್ಟ್ ಆನ್ ಟು ಡೆತ್ತ. ಗಾಂಧೀಜಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರು. ಯಾವಾಗ ಕಮ್ಯುನಲ್ ಎಲೆಕ್ಟೊರೇಟ್ ಬಂತಲ್ಲ, ಅದನ್ನು ವಿರೋಧಿಸಿ ಮಾಡಿದ್ದನ್ನ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸು ಈ ರೀಸನಿಂದಾಗಿ ವಿಫಲ ಆಗಲಿಲ್ಲ. ನೆಕ್ಸ್ಟು ಸೆಪರೇಟ್ ಎಲೆಕ್ಟೊರೇಟ್ ಫಾರ್ ದಿ ಮೈನಾರಿಟಿ. ನೆಕ್ಸ್ಟ್ ಗಾಂಧೀಜಿ ನಾಟ್ ಬೀಯಿಂಗ್ ಟ್ರೀಟೆಡ್ ಆನ್ ಈಕ್ವಲ್ ಟರ್ಮ್ಸ್. ಇವು ಯಾವುದೂ ಅಲ್ಲ. ಡೈರೆಕ್ಟ್ ಉತ್ತರಕ್ಕೆ ಬನ್ನಿ. ಇದು ಕರೆಕ್ಟ್ ಉತ್ತರ. ಇದು ಈಗಷ್ಟೇ ನೋಡಿದ್ದೀವಿ. ಹೌದಾ? ನೆಕ್ಸ್ಟು, ಹೂ ವಾಸ್ ನಾಟ್ ಎ ಡೆಲಿಗೇಟ್ ಟು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ದಿ ಲಂಡನ್. ಇನ್ನೊಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ನೋಡ್ಕೊಳ್ಳಿ. ಯಾಕೆ ನಡೆಯೋದು ರೌಂಡ್ ಟೇಬಲ್ ಕಾನ್ಫರೆನ್ಸ್? ಮುಂದೆ ಕ್ವಶನ್ ಇದೆ, ಅದ್ರ ಬಗ್ಗೆ ಕ್ವಶನ್ ಇದೆ. ಆ್ಯಕ್ಚುಲಿ ಈ ಸೈಮನ್ ಕಮಿಷನ್ ಬಗ್ಗೆ ನೋಡಿದ್ದೆ ನೀವು. ಹೌದಾ? ಸೈಮನ್ ಆಯೋಗ 1927. ಇದ್ಯಾಕೆ ಬಂತು ಅಂತ ನೋಡ್ತಾ ಹೋದರೆ ದೊಡ್ಡ ಕಥೆ ಆಯ್ತದೆ. 1919 ಇದರದ್ದು ನೋಡ್ಲಿಕ್ಕೋಸ್ಕರ ಈ ಸಮಿತಿ 10 ವರ್ಷದ ಬರಬೇಕಾಯಿತು. ಬಟ್ 2 ವರ್ಷ ಮುಂಚಿತವಾಗಿ ಬಂತು. ಇದನ್ನು ಕೂಡ ಹಿಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹೌದಾ? ಸೈಮನ್ ಆಯೋಗ ಬಂತು, ಇದರದ್ದೊಂದು ವರದಿ ಕೊಡ್ತು. ಹೌದಾ? ಆ ವರದಿ ಡಿಸ್ಕಸ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾ? ಆ ಪ್ಲಾಟ್ಫಾರ್ಮೇ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಅಂದರೆ ಭಾರತೀಯ ರಾಜಕೀಯ ಸ್ಥಿತಿಗತಿ ಅಧ್ಯಯನ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಿತ್ತು. ಆ ಪ್ಲಾಟ್ಫಾರ್ಮನ್ನೇ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ನಡೀತು? ಲಂಡನ್ನಲ್ಲಿ ಹೌಸ್ ಆಫ್ ಲಾರ್ಡ್ಸು. ಹೌದಾ? ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು? ಎಲ್ರಿಗೂ ಗೊತ್ತು, ರಾಮ್ಸೆ ಮೆಕ್ಡೊನಾಲ್ಡು.
ಹೌದಾ. ಆ್ಯಕ್ಚುಲಿ ಇದ್ರದ್ದು ಒಂದು ಸ್ಪೆಷಾಲಿಟಿ ಏನಂದರೆ ಬ್ರಿಟಿಷರು ಮತ್ತು ಈ ಭಾರತೀಯರನ್ನು ಸಮಾನ ಸ್ಥಾನದಲ್ಲಿ ಕೂರಿಸಿ ಚರ್ಚಿಸಿದ ಮೊದಲ ಸಭೆ ಅಂತ ಕೂಡ ಹೇಳ್ತಾರಂತ ಇದನ್ನ. ಬ್ರಿಟಿಷರು ಮತ್ತು ಭಾರತೀಯರು ಅಂದರೆ INC ಇವರನ್ನು ಸಮಾನ ಸ್ಥಾನದಲ್ಲಿ ಸಮಾನ ವೇದಿಕೆಯಲ್ಲಿ ಕೂರಿಸ್ಬಿಟ್ಟು ಚರ್ಚಿಸಿದ ಮೊದಲ ಸಭೆ. ಇದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ. ಇಲ್ಲೇನು ಬಂತು ಈ ಕ್ವಶನ್ಗೆ ಬರೋಣ ಮತ್ತೆ. ಹೂ ವಾಸ್ ನಾಟ್ ಎ ಡೆಲಿಗೇಟ್ ಟು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ನಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಭೆಗೆ ಈ ಕೆಳಕಂಡವರಲ್ಲಿ ಯಾರೂ ಹೋಗಿರಲಿಲ್ಲ ಅಥವಾ ಡೆಲಿಗೇಟ್ ಆಗಿರಲಿಲ್ಲ ಅಂತ. PS ಶ್ರೀನಿವಾಸ ಶಾಸ್ತ್ರಿ, ತೇಜ್ ಬಹದ್ದೂರ್ ಸಪ್ರು, ವೀರರಾಘವಾಚಾರಿ, ಮುಕುಂದರಾವ್ ಜೈಕರ್. ಸ್ಕ್ರೀನ್ ಮೇಲೆ ಬರ್ತಿದ್ದಂಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇದಕ್ಕೆ ಉತ್ತರ ಬಂದು ವೀರರಾಘವಾಚಾರಿ. ಇನ್ನೊಂದು ತೇಜ್ ಬಹದ್ದೂರ್ ಸಪ್ರು ಬಗ್ಗೆ ನೋಡ್ಕೊಳ್ಳಿ, ಇಲ್ಲೇ ಬರಿತೀನಿ. ಈ ತೇಜ್ ಬಹದ್ದೂರ್ ಸಪ್ರು, ಇನ್ನೊಂದು ಹೆಸರು ಅಂಬೇಡ್ಕರ್. ಇವೆರಡು ಹೆಸರು ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಮೂರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಲ್ಲಿ ಭಾಗಿಯಾಗಿದ್ದವರು ಇವರಿಬ್ಬರು. ಲಂಡನ್ನಲ್ಲಿ ನಡೆದ 3 ದುಂಡು ಮೇಜಿನ ಸಭೆಗಳಿಗೆ ಇವರಿಬ್ಬರು ಒಂದಕ್ಕೂ ಮಿಸ್ ಮಾಡ್ದಂಗೆ ಭಾಗಿಯಾಗಿದ್ದರು. ಹಾಗಾಗಿ ಇವರಿಬ್ಬರ ಹೆಸರು ಸ್ವಲ್ಪ ನೆನ್ಪಿಟ್ಕೋಬೇಕು. ಹಾಗಾಗಿ ತೇಜ್ ಬಹದ್ದೂರ್ ಸಪ್ರು. ಇದಕ್ಕೆ ಉತ್ತರ ಬಂದು ವಿಜಯ ರಾಘವಾಚಾರಿ. ನೆಕ್ಸ್ಟ್ ಒನ್. ಹೂ ಆಫ್ ದಿ ಫಾಲೋಯಿಂಗ್ ಅಟೆಂಡೆಡ್ ಆಲ್ ದಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈ ಕೆಳಕಂಡವರು ಯಾರು ಲಂಡನ್ನಲ್ಲಿ ನಡೆದ 3 ದುಂಡು ಮೇಜಿನ ಸಭೆಗೆ ಭಾಗವಹಿಸಿದ್ದರು? ಅಂಬೇಡ್ಕರ್, ಮಾಳವೀಯ, ವಲ್ಲಭಭಾಯ್ ಪಟೇಲ್, ನನ್ ಆಫ್ ದಿ ಅಬೌವ್. ಈಗಷ್ಟೇ ನೋಡ್ದು ಡಾಕ್ಟರ್ BR ಅಂಬೇಡ್ಕರ್. ನೇಮ್ ದಿ ದಿವಾನ್ ಆಫ್ ದಿ ಮೈಸೂರು ಹೂ ಅಟೆಂಡೆಡ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್. ಎಲ್ಲಿ ನಡೀತು ಕಾನ್ಫರೆನ್ಸು? ಲಂಡನ್ ನಡೀತು ಅಂತ ಉತ್ತರ. ಇನ್ನೊಂದೇನು, ಮೈಸೂರಿನ ದಿವಾನರು ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಭೆಗೆ ಹಾಜರಾಗಿದ್ದವರು ಯಾರು? ನೋಡಿ, ಮಿರ್ಜಾ ಇಸ್ಮಾಯಿಲ, ವಿಶ್ವೇಶ್ವರಯ್ಯನ, ಕಾಂತರಾಜರಸ, ಅಲ್ಬಿಯನ್ ಬ್ಯಾನರ್ಜಿನ. ಅಂದರೆ ಇದಕ್ಕೆ ಉತ್ತರ ಬಂದು ಮಿರ್ಜಾ ಇಸ್ಮಾಯಿಲ್. ಕ್ಲಿಯರಾ? ಮೈಸೂರಿಂದ ಕೂಡ ಭಾಗಿಯಾಗಿದ್ದರು. ನೆಕ್ಸ್ಟ್, ಹೂ ಅಮಾಂಗ್ ದಿ ಫಾಲೋಯಿಂಗ್ ಉರ್ದು ಪೊಯೆಟ್ ವಾಸ್ ಇನ್ವೈಟೆಡ್ ಟು ಸೆಕೆಂಡ್ ಆ್ಯಂಡ್ ದಿ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. 2ನೇ ಮತ್ತು 3ನೇ ದುಂಡು ಮೇಜಿನ ಸಭೆಗೆ ಆಹ್ವಾನ ಕೊಟ್ಟಿದ್ದಂತಹ ಉರ್ದು ಕವಿ ಯಾರು? ನೋಡಿ, ಫೈಜ್ ಅಹ್ಮದ್ ಫೈಜ್ ಇವೆಲ್ಲ ಬರ್ತವೆ. ಬಟ್ ಉತ್ತರಕ್ಕೆ ಬನ್ನಿ. ಸಮಯ ಅರ್ಥ ಮಾಡೋದು ಬೇಡ. ಮೊಹಮ್ಮದ್ ಇಕ್ಬಾಲ್. ನೋಡಿ, ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಟಾಪಿಕ್ ಮೇಲೆ KPSC, KA, UPSC, ಅದರ್ PSC ಎಲ್ಲದರಲ್ಲೂ ಯಾವ್ಯಾವ ಥರ ಕ್ವಶನ್ ಬಂದಿದೆ ಅಂತ ಡೀಟೇಲಾಗಿ ಹಾಕಿಲ್ಲ, ಜಸ್ಟ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇನ್ನೂ ತುಂಬ ಕ್ವಶನ್ ಬರ್ತವೆ. ಇದ್ರ ರಿಲೇಟೆಡ್ ಆಗಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊಹಮ್ಮದ್ ಇಕ್ಬಾಲ್ ಇದಕ್ಕೆ ಉತ್ತರ. ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸಲ್ಲಿ ಕ್ವಶನ್ಗಳು ಏನು ಡಿಸ್ಕಸ್ ಮಾಡಿದ್ವೋ ಇವನ್ನ ಅಲ್ಲಲ್ಲೇ ನೀವು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೊಂದು ಕಾಂಪ್ರಹೆನ್ಸಿವ್ ನೋಟ್ಸ್ ಆಗುತ್ತೆ. ನೆಕ್ಸ್ಟ್ 45ನೇದು, ಹೂ ಅಮಾಂಗ್ ದಿ ಫಾಲೋಯಿಂಗ್ ಪಾರ್ಟಿಸಿಪೇಟೆಡ್ ಇನ್ ಆಲ್ ದಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. ಮತ್ತೆ ಕ್ವಶನ್ ರಿಪೀಟ್ ಆಯಿತು. ಇಲ್ಲೊಂದು ಬಂದಿತ್ತು 8ನೇ ಕ್ವಶನು, ಮತ್ತೆ ಇನ್ನೊಂದ್ಸಲಿ. ಇದೆಲ್ಲ KPSC. ಇದಕ್ಕೆ ಉತ್ತರ ಬಂದು BR ಅಂಬೇಡ್ಕರ್. ಹೌದಾ? ಜೊತೆಗೆ ತೇಜ್ ಬಹದ್ದೂರ್ ಸಪ್ರು ಕೂಡ ಬರುತ್ತೆ. ನೆಕ್ಸ್ಟ್, ಅದ್ರ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟು. ಇನ್ ದಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮೊಹಮ್ಮದ್ ಅಲಿ ಜಿನ್ನಾ ಡಿಮ್ಯಾಂಡೆಡ್ ಸೆಪರೇಟ್ ಎಲೆಕ್ಟೋರೇಟ್ ಫಾರ್ ದಿ ಮೈನಾರಿಟಿ. ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಸೆಪರೇಟ್ ಎಲೆಕ್ಟೋರೇಟ್ ಫಾರ್ ಮೈನಾರಿಟಿಗೆ ಡಿಮ್ಯಾಂಡ್ ಮಾಡಿದ್ರು. ನೆಕ್ಸ್ಟ್, ದಿ ಕಾಂಗ್ರೆಸ್ ಟುಕ್ ಪಾರ್ಟ್ ಇನ್ ಆಲ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇದಂತೂ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಓದಿದವ್ರಿಗೆ ಬೇಸಿಕ್ಕು ಗೊತ್ತೇ ಇರ್ತದೆ. ಹೌದಾ? ಕಾಂಗ್ರೆಸ್ ಭಾಗಿಯಾಗಿದೆ 2ನೇದರಲ್ಲಿ. ಹಾಗಾಗಿ B ತಪ್ಪು. ಇಲ್ಲಿ ಕೇಳಿರೋದೇನು ಕರೆಕ್ಟ್ ಆನ್ಸರು? B ಕರೆಕ್ಟ್ ಅಲ್ಲ. ಇದೋಗುತ್ತೆ. ನಮ್ಗೆ 2 ಉಳ್ಕೊಳ್ತವೆ. A ಸರಿನಾ ಅಥವಾ ಏನು ತಪ್ಪ ಅಂತ. ಇಲ್ಲಿ ಬಂದರೆ A ಕರೆಕ್ಟ್ ಇದೆ. ಹಾಗಾಗಿ ಇದಕ್ಕೆ ಉತ್ತರ ಇದು. ನೆಕ್ಸ್ಟ್, ಹೂ ಅಮಾಂಗ್ ದಿ ಫಾಲೋಯಿಂಗ್ ಲೀಡರ್ಸ್ ಪಾರ್ಟಿಸಿಪೇಟೆಡ್ ಇನ್ ಆಲ್ ದಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್. ಇಲ್ಲಿ ಬಂತು ನೋಡಿ ಕ್ವಶನ್. ಇಲ್ಲೇನು ಮಾಡಬೇಕು? ಸರಿಯಾದ ಉತ್ತರ ಆರಿಸ್ಬೇಕು. ಇಲ್ಲಿ ಅಂಬೇಡ್ಕರು, ಮಾಳವೀಯ, ಮೊಹಮ್ಮದ್ ಅಲಿ ಜಿನ್ನಾ, ತೇಜ್ ಬಹದ್ದೂರ್ ಸಪ್ರು. ಅಂದರೆ ನಾನು ಆವಾಗಲೇ ಹೇಳಿದ್ವಿ, ಒಂದು ಅಂಬೇಡ್ಕರು, ಇನ್ನೊಂದು ತೇಜ್ ಬಹದ್ದೂರ್ ಸಪ್ರು. 1 ಮತ್ತು 4 ಎಲ್ಲಿದೆ? ಇದೆಲ್ಲ ಇಲ್ಲಿದೆ ನೋಡಿ. ಎಲ್ಲ PYQ ಕೇಳಿರೋ ಕ್ವಶನ್ಸ್ ಇವು. ಇವನ್ನೆಲ್ಲ ಸ್ವಲ್ಪ ನೀವು ಗಮನ ಹರಿಸ್ಕೋಬೇಕು. ನೆಕ್ಸ್ಟು 50ನೇ ಕ್ವಶನ್ ನೋಡೋಣ.
50ನೇ ಕ್ವೆಶನ್ನು. 50ನೇ ಕ್ವೆಶನ್ ಏನು ಹೇಳ್ತಿದ್ದಾರೆ? ಹೂ ಅಮಾಂಗ್ ದಿ ಫಾಲೋಯಿಂಗ್ ಉರ್ದು ಪೊಯೆಟ್ ವಾಸ್ ಇನ್ವೈಟೆಡ್ ಟು ದಿ ಸೆಕೆಂಡ್ ಆ್ಯಂಡ್ ದಿ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್? ಮತ್ತೊಂದು ಸಲ ಬಂತು, ಅದೇ ರಿಪೀಟ್ ಆಗಿಲ್ಲ, ನೋಡ್ಕೊಳ್ಳಿ ಒಂದು ಸರಿ. ಇದು 2ನೇ ಕ್ವೆಶನ್ನು, ಯಾವುದೋ ಒಂದು ಪೇಪರಲ್ಲಿ ಕೇಳಿರೋದು. ಇದು 50ನೇ ಕ್ವೆಶನ್. ಸೇಮ್ ಆಪ್ಷನ್ ಕೂಡ ಸೇಮೇ ಇದ್ದಾವೆ. ಎಸ್, ಕಾಪಿ ಪೇಸ್ಟ್ ಮಾಡಿದ್ದಾರೆ. ಇದಕ್ಕೂ ಉತ್ತರ ಬಂದು ಮೊಹಮ್ಮದ್ ಇಕ್ಬಾಲ್. ಹೌದಾ? ನೋಡಿ, 2 ಸರಿ ಕ್ವೆಶನ್ ಆಗಿದೆ, ನೋಡ್ಕೊಳ್ಳಿ. ಮುಂದೆ KEದಲ್ಲೂ ಕೂಡ ಬರಬಹುದು. ನೆಕ್ಸ್ಟು, ಈ ಕಡೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಈ ಕಡೆ ಒಂದು ಲಿಸ್ಟ್ ಕೊಟ್ಟಿದ್ದಾನೆ. ಇದು ಆ್ಯಕ್ಟು ಅಂದರೆ ಘಟನೆ, ಇನ್ನೊಂದು ಯಾವ ವರ್ಷ ನಡೀತು ಅಂತ. ಇಲ್ಲೇನು ಮಾಡಬೇಕು? ಕರೆಕ್ಟ್ ಆನ್ಸರ್ನ ಗುರುತಿಸ್ಬೇಕು. ಹೌದಾ? ರೌಲಾಕ್ಟ್ ಆ್ಯಕ್ಟು ಗೊತ್ತಿದೆ, ಸಾಲ್ಟ್ ಮಾರ್ಚು, ಚೌರಿ ಚೌರ ಘಟನೆ, 2ನೇ ದುಂಡು ಮೇಜಿನ ಕಾನ್ಫರೆನ್ಸ್. ನಾವು ದುಂಡು ಮೇಜಿನ ಸಭೆ ಓದ್ತಾ ಇರೋದ್ರಿಂದ ಈ ಕ್ವೆಶನ್ ಇಲ್ಲಿ ತೊಗೊಂಡಿದ್ದೀನಿ. ಎಷ್ಟರಲ್ಲಿ ನಡೀತು 2ನೇ ದುಂಡು ಮೇಜಿನ ಸಭೆ? 1931. ಎಲ್ಲಿದೆ? ಡಿಗೆ 2 ಅಂದರೆ ಇವೆರಡು ತೆಗಿತೀನಿ, 2 ಉಳ್ಕೊಂಡು AB. ಹೌದಾ? ನೆಕ್ಸ್ಟು ರೌಲಾಕ್ಟ್ ಆ್ಯಕ್ಟ್ ಗೊತ್ತು ನನಗೆ, 19. ಹೌದಾ? ಎಗೆ 4 ಅಂದರೆ ಇದು ಉತ್ತರ. OMR ತರೋದಕ್ಕೂ ಮುಂಚೆ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಬಿಗೆ 3, ಸಾಲ್ಟ್ ಮಾರ್ಚು 1930. ಹೌದು. ಚೌರಿ ಚೌರ ಘಟನೆ ಬಿಗೆ 2, 1931. ಹೌದಾ? ಕ್ಲಿಯರ್ ಆಯಿತಾ? ನೆಕ್ಸ್ಟ್, ಡ್ಯೂರಿಂಗ್ ದಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಎ ಸೀರೀಸ್ ಆಫ್ ಮೀಟಿಂಗ್ಸ್ referred as round table conference were held primarily to discuss the. ಇದೊಂಥರ ಡಿಫ್ರೆಂಟ್ ಕ್ವೆಶನು. ಇದು 2 ಸಿಮಿಲರ್ ಇದೆ, ಅದಕ್ಕೆ ಒಂದೇ ಸ್ಲೈಡ್ಗೆ ಹಾಕೊಂಡಿದ್ದೀನಿ. ಏನು ಹೇಳ್ತಿದ್ದಾರೆ? ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಈ ಒಂದು ಕಾಲದಲ್ಲಿ ಸರಣಿ ಸಭೆಗಳು ನಡೀತವೆ. ಅದನ್ನು ಏನಂತ ಕರಿತೀವಿ? ದುಂಡು ಮೇಜಿನ ಸಭೆಗಳು ಅಂತ ಕರಿತೀವಿ. ಯಾಕೆ ನಡೆದು ಅಂತ ಕ್ವೆಶನ್ ಅಷ್ಟೇ. ಏನು ಡಿಸ್ಕಸ್ ಮಾಡ್ಲಿಕ್ಕೆ ನಡೀತು? ಒಂದು, ಗ್ರ್ಯಾಂಟ್ ಆಫ್ ಇಂಡಿಪೆಂಡೆನ್ಸಾ, ರೆಸೊಲ್ಯೂಷನ್ ಆಫ್ ರಿಲಿಜಿಯಸ್ ಕಾನ್ಫ್ಲಿಕ್ಟಾ, ಎಜುಕೇಷನ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ಸಾ, ಸ್ಟ್ರಕ್ಚರ್ ಆಫ್ ಜುಡಿಷಿಯಲ್ ಸಿಸ್ಟಮ್. ಇದು UPSC ಇದು. ಇದನ್ನು ನೋಡ್ಬಿಡೋಣ, ಯಾಕಂದರೆ 2 ಸಿಮಿಲರೇ. ದಿ ಅಜೆಂಡಾ ಫಾರ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ದಿ ಲಂಡನ್. ಸೇಮ್ ಇದೇ ಥರ ಕ್ವಶನ್ನೇ. ಲಂಡನ್ ನಡೆದ ದುಂಡು ಮೇಜಿನ ಸಭೆಗಳಿಗೆ ಏನದು ಉದ್ದೇಶ, ಅಜೆಂಡಾ ಏನು, ಯಾಕೆ ನಡೆದು ಅಂತ. ಡಿಸ್ಕಸ್ ದಿ ರಿಪೋರ್ಟ್ ಆಫ್ ದಿ ಸೈಮನ್ ಕಮಿಷನ್ನ, ಫಾರ್ಮ್ ಎ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾನ, ಫೈಂಡ್ ಎ ಸೊಲ್ಯೂಷನ್ ಆಫ್ ದಿ ಕಮ್ಯುನಲ್ ಪ್ರಾಬ್ಲಮ್ ಇನ್ ಇಂಡಿಯಾನ, ಫೈಂಡ್ ಎ ಸೊಲ್ಯೂಷನ್ ಫಾರ್ ದಿ ಪ್ರಾಬ್ಲಮ್ ಆಫ್ ಡಿಪ್ರೆಸ್ ಕ್ಲಾಸ್ ಇನ್ ಇಂಡಿಯಾನ. ನಾವು ಕ್ಲಾಸ್ ಸ್ಟಾರ್ಟಿಂಗಲ್ಲೇ ಡಿಸ್ಕಸ್ ಮಾಡುವಾಗಲೇ ಗಮನಕ್ಕೆ ತಂದೋ ಇಲ್ಲಿದೆ. ಹೌದಾ? ಹಾಗಾಗಿ ಇದಕ್ಕೆ ಉತ್ತರ ಏನ? ಸೈಮನ್ ಕಮಿಷನ್ ಇದರ ವರದಿಯನ್ನು ಡಿಸ್ಕಸ್ ಮಾಡಲಿಕ್ಕೆ 3 ದುಂಡು ಮೇಜಿನ ಸಭೆಗಳು ಆಯೋಜನೆಗೊಂಡವು. ಇಲ್ಲಿ ಬಟ್ ಈ ಆಪ್ಷನ್ ಇಲ್ಲ. ಕ್ಲೋಸ್ ಅಂತ ಬಂದಾಗ ಇದನ್ನು ಚೂಸ್ ಮಾಡಬಹುದು. ಹೌದಾ? ಆ್ಯಕ್ಚುಲಿ ಎಕ್ಸಾಮು ಈ CET ಎಕ್ಸಾಮೇ ಆ ಥರ ಎಕ್ಸಾಕ್ಟ್ ಆನ್ಸರೇ ಕೊಡಬೇಕು ಅಂತೇನಿಲ್ಲ. ಕೊಟ್ಟಿರೋ 4 ಉತ್ತರದಲ್ಲಿ ಸಮೀಪ ಕ್ಲೋಸ್ ಇರೋದನ್ನ ಸೆಲೆಕ್ಟ್ ಮಾಡಬೇಕು. ಎಕ್ಸಾಕ್ಟ್ ಆನ್ಸರ್ ಇದ್ರೂ ಇರ್ಬೋದು, ಇಲ್ಲೇ ಇದ್ರೂ ಇರ್ಬೋದು. ಇದೊಂದು ಎಕ್ಸಾಂಪಲ್. ಇದಕ್ಕೆ ಎಕ್ಸಾಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಬಟ್ ಇದಕ್ಕಿಲ್ಲ. ಸೊ ಅಲ್ಲಿ ಈ ಕ್ಲೋಸ್ ಆಗಿರೋದು ಗ್ರಾಂಟ್ ಆಫ್ ಇಂಡಿಪೆಂಡೆನ್ಸ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಮತ್ತೊಂದು, 42nd ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೂ ಅಮಾಂಗ್ ದಿ ಫಾಲೋಯಿಂಗ್ ಲೆಟ್ ದಿ ಫಿಕ್ಕಿ ಡೆಲಿಗೇಷನ್. 2ನೇ ದುಂಡು ಮೇಜಿನ ಸಭೆಯಲ್ಲಿ ಈ ಒಂದು ಫಿಕ್ಕಿ ಇದರಿಂದ ಭಾಗವಹಿಸಿದ್ದವರು ಯಾರು? ಮೊದಲು ಫಿಕ್ಕಿ ಅಂದ್ರೇನು? ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಹೌದಾ? KEದಲ್ಲಿ ಇದನ್ನು ಕೇಳ್ತಾನೆ, ಈ ಥರದವನ್ನ ಹೊಂದಿಸಿ ಬರೀಲಿಕೊಳ್ಳೋ ಕೇಳ್ಬೋದು. SIDB ಇವೆಲ್ಲ ಬರ್ತಾವೆ ಹಲವಾರು. ಸೊ ಈ ಥರದವನ್ನ ಅದಕ್ಕೆ ಒಂದು ಸಪ್ರೇಟು ಒಂದು ಹ್ಯಾಂಡ್ ಬುಕ್ಕಲ್ಲಿ ನೀವು ನೋಟ್ ಮಾಡ್ಕೊಂಬಿಡಿ. ಅಬ್ರಿವೇಷನ್ ಹೆಲ್ಪ್ ಆಗ್ತದೆ, ಯಾವಾಗ ಬಂತು, ಕೆಲವಕ್ಕೆ ಸ್ಟ್ಯಾಟ್ಯುಟರಿ ಸಾಂವಿಧಾನಿಕ ಮಾನ್ಯತೆ ಯಾವಾಗ ಸಿಕ್ತು, ಈ ಥರ ಎಲ್ಲ ಬರ್ತವೆ. ಈ SIDB ಆಗ್ಬೋದು, ಇವೆಲ್ಲ ತುಂಬ ಕ್ವಶನ್ ಬರ್ತವೆ, ಅವೆಲ್ಲ ನೋಡ್ಕೊಳ್ಳಿ. ಈಗ ಈ ಕ್ವಶನ್ಗೆ ಬರೋಣ. ಇದಕ್ಕೆ ಉತ್ತರ ಬಂದು GD ಬಿರ್ಲಾ, ಠಾಕೂರ್ ದಾಸ್.
ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಗಳು ಕೇಳ್ತಿದ್ದಾರೆ ಅಂತ. ನೆಕ್ಸ್ಟು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಕಂಡುಹಿಡಬೇಕು. ಇದು ಕೂಡ UPS ಇದೆ, ಇದು UPS ಇದೆ. ನೆಕ್ಸ್ಟು ಸ್ಟೇಟ್ಮೆಂಟ್ 1 ನೋಡೋಣ. ದ ಡಿಸ್ಕಷನ್ ಇನ್ ದಿ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇವೆಂಚುಲಿ ಲೆಡ್ ಟು ದಿ ಪಾಸಿಂಗ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಏನು ಹೇಳ್ತಿದ್ದಾರೆ? ಮೂರು ರೌಂಡ್ ಟೇಬಲ್ ಕಾನ್ಫರೆನ್ಸ್, ಮೂರನೇ ದುಂಡು ಮೇಜಿನ ಸಭೆಯಲ್ಲಿ ನಡೆದಂಥ ಡಿಸ್ಕಷನ್ ಆಯ್ತವಾ, ಒಂದಷ್ಟು ಪಾಯಿಂಟ್ಸ್ಗಳು ಹೊರಗಡೆ ಬರ್ತವೆ, ಹೌದಾ? ಈ ಬಂದಂಥ ಪಾಯಿಂಟ್ಸ್ಗಳೇ ಮುಂದೆ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಗಿ ರೂಪುಗೊಂಡಿತು ಅಂತ ಹೇಳಿದ್ದಾನೆ. ಈ ಸ್ಟೇಟ್ಮೆಂಟ್ ಬಂದು ಕರೆಕ್ಟ್, ಹೌದು. ಎರಡನೇದು, ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಪ್ರೊವೈಡೆಡ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಲ್ ಇಂಡಿಯಾ ಫೆಡರೇಷನ್ ಟು ಬಿ ಬೇಸ್ಡ್ ಆನ್ ಎ ಯೂನಿಯನ್ ಆಫ್ ಪ್ರೊವಿನ್ಸಸ್ ಆಫ್ ದಿ ಬ್ರಿಟಿಷ್ ಇಂಡಿಯಾ ಆ್ಯಂಡ್ ದಿ ಪ್ರಿನ್ಸ್ಲಿ ಸ್ಟೇಟ್. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾಗಿ 1/8ಗೆ ಎರಡೂ ಕೂಡ ರೈಟ್, ಹೌದಾ? ನೆಕ್ಸ್ಟ್ ಇನ್ನೊಂದು, ಹೂ ಪಾರ್ಟಿಸಿಪೇಟೆಡ್ ಇನ್ ಆಲ್ ದಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. ಎಲ್ಲ 3 ನಡೆದ, ಎಷ್ಟು ನಡೆದ ಒಟ್ಟು 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈ 3ರಲ್ಲೂ ಭಾಗಿಯಾಗಿದ್ದವ್ರು ಯಾರು ಅಂತ? ಆಜಾದ, ಮಾಳವೀಯನ, ಅಂಬೇಡ್ಕರ್. ಇದು ಯಾವುದೋ ಒಂದು PSC ನಡೆದಿರೋ ಕ್ವಶನ್, ಬೇರೆ ರಾಜ್ಯದ PSC ಪೇಪರ್ ಇದು. ಸೊ ಹಾಗಾಗಿ ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಇಲ್ಲಿವರೆಗೂ ಡಿಸ್ಕಸ್ ಮಾಡ್ದೋ. ಸ್ವಲ್ಪ ನಿಮಗೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ನೀವು ಗಮನಕ್ಕೆ ತರ್ಬೋದು. ಎಸ್, 87ನೇ ಕ್ವಶನ್ ಮುಂದೆ ಹೋಗೋಣ. ಕರ್ನಾಟಕದ ಪ್ರಾಗಿತಿಹಾಸಕ ನೆಲೆಗಳಿಗೆ ಸಂಬಂಧಿಸಿದಂತೆ ಕೆಳಗಣವನ್ನು ಪರಿಗಣಿಸಿ ಮತ್ತು ಇಲ್ಲಿ ಸರಿಯಾಗಿರೋದನ್ನು ಯಾವ್ಯಾವ ಹೊಂದಾಣಿಕೆಯಾಗಿದ್ದಾವೆ ಅಂತ ಕೇಳಿದ್ದಾನೆ, ಹೌದಾ? ಆನ್ಸರ್ ಮಾಡ್ಬೋದಾ? ಫಸ್ಟ್ ಒನ್, ಲಿಂಗಸ್ಗೂರು, ಹಳೇಶಿಲಾಯುಗದ ಕೈಗೊಡಲಿ, ಬ್ರಹ್ಮಗಿರಿ, ಕಪ್ಪು ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳು, ಸಂಗನಕಲ್ಲು, ಬೂದಿ ದಿಬ್ಬಗಳು, ಹಿರೇಬೆಣಕಲ್ಲು, ಶಿಲಾಸಮಾಧಿ. ಇಂಗ್ಲೀಷಲ್ಲಿದೆ, ನೋಡ್ಕೋಬೋದು. ಫಸ್ಟ್ ಇದಕ್ಕೆ ಉತ್ತರ ಬಂದು ನೋಡೋಣ. ಅವರೇ ಕೀ ಆನ್ಸರ್ ಬಿಟ್ಟಿರೋ ಪ್ರಕಾರ ಎಲ್ಲವೂ ಕೂಡ ಕರೆಕ್ಟ್, ಹೌದಾ? ಲಿಂಗಸ್ಗೂರು ಎಲ್ಲಿ ಬರುತ್ತೆ? ರಾಯಚೂರು. ಬ್ರಹ್ಮಗಿರಿ ಎಲ್ಲಿ ಬರುತ್ತೆ? ಚಿತ್ರದುರ್ಗ. ಸಂಗನಕಲ್ಲು ಬಳ್ಳಾರಿ. ಹಿರೇಬೆಣಕಲ್ಲು ಕೊಪ್ಪಳ. ಈ ಥರನೂ ಬರ್ಬೋದಾ ಮುಂದೆ ಬೇಕಾದರೆ? ಕೊಪ್ಪಳ. ಈ ಲಿಂಗಸ್ಗೂರು ಹಳೆ ಶಿಲಾಯುಗದ ಕೈ ಕೊಡಲಿ ಅಂತ ಬಂದಾಗ ಒಂದು PYQ ಆ್ಯಡ್ ಮಾಡಿದ್ದೀನಿ. ಎಸ್, ಇದು KPSC ಪೇಪರ್ ಇದು. ನೋಡಿ ಏನು ಹೇಳ್ತಿದ್ದಾರೆ, ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು? ಉತ್ತರ ಬಂದು ಆಪ್ಷನ್ ಬಂದು ಪ್ರಿಮ್ರೋಸ್, ಆಲ್ಟಿನ್, ರಾಬರ್ಟ್ ಬ್ರೂಸ್ಫುಟ್ ಮತ್ತು ವೀಲರ್. ಇದಕ್ಕೆ ಉತ್ತರ ಬಂದು ರಾಬರ್ಟ್ ಬ್ರೂಸ್ಫುಟ್, ಹೌದಾ? ಎಷ್ಟಲ್ಲಿ? 1842. ಇದೊಂದು ನೆನ್ಪಿಟ್ಕೊಳ್ಳಿ, ಹೌದಾ? ಭಾರತದ ಮೊದಲ ಪ್ಯಾಲಿಯೋಲಿಥಿಕ್ ಹ್ಯಾಂಡ್ ಆ್ಯಕ್ಸ್ ಅಂತ ಕೂಡ ಕರೀತಾರೆ, ಅಂದರೆ ಕಲ್ಲಿನ ಕೊಡಲಿ ರಾಬರ್ಟ್ ಬ್ರೂಸ್ಫುಟ್ ಕಂಡುಹಿಡಿತಾರೆ. ಇದು ಇದ್ರ ಬಗ್ಗೆ ಇದೊಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಇನ್ನೊಂದು, ಸಂಗನಕಲ್ಲು ಅನ್ನೋದು ಒಂದು ಪ್ರೀ ಹಿಸ್ಟೋರಿಕ್ ಸೈಟು, ಎಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಆಗಿದೆ. ಇದು ಕೂಡ KPSC ಇದು, ಹೇಳ್ಬೋದಾ? ಈಗಷ್ಟೇ ನೋಡಿದ್ದೀವಿ, ಸಂಗನಕಲ್ಲು ಬಳ್ಳಾರಿ. ಇದಕ್ಕೋಸ್ಕರ ಬಂದು ಬಳ್ಳಾರಿ. ಇನ್ನೊಂದು ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅಮಾಂಗ್ ದಿ ಫಾಲೋಯಿಂಗ್ ಪ್ರೀ ಹಿಸ್ಟೋರಿಕ್ ಏಜ್ ದಿ ಯೂಸ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಟೂಲ್ಸ್ ಟಿಪಿಕಲ್ ಫೀಚರ್ ಆಫ್ ಮಿಸೋಲಿಥಿಕ್, ಹೌದಾ? ಹಳೆ ಶಿಲಾಯುಗದ ಕೀಗುಡಲಿ ಲಿಂಗಸ್ಗೂರು, ಬ್ರಹ್ಮಗಿರಿ, ಕಪ್ಪು ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳು. ಇದೇನಿದು? ಈ ಮೆಗಾಲಿಥಿಕ್ ಇದರ ಸಮಾಧಿಗಳಲ್ಲಿ ಕಂಡುಬರ್ತವೆ, ಹೌದಾ? ಸಂಗನಕಲ್ಲು, ಇದು ಬೂದಿ ದಿಬ್ಬಗಳು ಅಂದ್ರೆ ಏನು? ಆ್ಯಶ್ ಮೌಂಡ್ ಅಂತ ಕರಿತಾರೆ ಇಂಗ್ಲೀಷಲ್ಲಿ. ಯಾಕೆ ಆ್ಯಶ್ ಮೌಂಡ್ಸ್ ಬಂದ ಇಲ್ಲಿ ಅಂದರೆ ದನ ಇವೆಲ್ಲ ಅಷ್ಟು ದೊಡ್ಡ ದೊಡ್ಡಿಗಳು, ಹೌದಾ? ದನಗಳನ್ನ ಕೂಡಾಕ್ದಾಗ ಆ ಸಗಣಿ ಇದೆಲ್ಲ
ಜಾಸ್ತಿ ದಿನಗಳ ಕಾಲ ಸಂಗ್ರಹ ಆಗ್ತಿತ್ತಂತೆ. ಅದನ್ನು ಕ್ಲೀನ್ ಮಾಡೋಕ್ಕಾಗದೆ ಏನು ಮಾಡೋರು, ಅಲ್ಲಿಗೆ ಬೆಂಕಿ ಇಕ್ಬಿಡೋರು. ಆ ಬೆಂಕಿ ಇಕ್ಕಿದಾಗ ಏನಾಗ್ತಿತ್ತು, ಅದು ದೊಡ್ಡ ದೊಡ್ಡ ಬೂದಿ ಬೆಂದು ಬೂದಿ ಆಗ್ತಾಯಿತ್ತು. ಅವೇ ದೊಡ್ಡ 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 ಗುಡ್ಡಗಳಾಗಿ ಕ್ರಿಯೇಟ್ ಆಗ್ತಾಯಿದ್ದು. ದನದ ಕೊಟ್ಟಿಗೆ ಅಂತ ಹೇಳ್ತಾರಲ್ಲ, ಅದು ಸಂಗ್ರಹ ಆಗಿರೋ ಸಗಣಿಗಳನ್ನ ಸುಡ್ತಾ ಇದ್ರಂತೆ. ಹಂಗಾಗಿ ಆಗಿದ್ದು ಆ್ಯಶ್ ಮೌಂಟ್ಸ್ ಇದು. ಹೌದಾ? ಇದು ಇತ್ತೀಚೆಗೆ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡಿದ್ವಿ. ಎಲ್ಲ ಸಮಾಧಿಗಳು ಅಥವಾ ಡೋರ್ಮನ್ಸ್ಗಳು ಏನಿವು, ಯುನೆಸ್ಕೋ ಟೆಂಟೇಟಿವ್ ಲಿಸ್ಟ್. ಹೌದಾ? ಮೆಗಾಲಿಥಿಕ್ ತಾಣ. ಈ ಸತ್ತವರ ನೆನಪಿಗೋಸ್ಕರ ಇರಿಸಿದ ಬೃಹತ್ ಕಲ್ಲುಗಳಿವು. ಬೃಹತ್ ಕಲ್ಲುಗಳು. ಹೌದಾ? ಹಾಗಾಗಿ ಇದಕ್ಕೆಲ್ಲ ಉತ್ತರ ಕರೆಕ್ಟು. ರಿವೈಸ್ ಕೀ ಆನ್ಸರ್ ಬಂದಿಲ್ಲ. ರಿವೈಸ್ ಕೀ ಆನ್ಸರ್ ಬಂದಾಗ ಒಂದು ಫ್ಯಾಕ್ಟ್ ಇದರಲ್ಲಿ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಿವೈಸ್ ಕೀ ಆನ್ಸರ್ ಬಂದಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. 88 ಏನು ಹೇಳ್ತಿದ್ದಾರೆ, ಕಲ್ಯಾಣಿ ಚಾಲುಕ್ಯರು. ಹೌದಾ? ನೋಡಿ, ಕಲ್ಯಾಣಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಇದ್ರ ಬಗ್ಗೆ ರೆಗ್ಯುಲರಾಗಿ ಕ್ವಶನ್ ಆಗ್ತಾಯಿದೆ. ಹೇಳಿಕೆಗಳನ್ನು ಪರಿಗಣಿಸಿ. ಮೇಲಿಂದ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ನೋಡಿ, ಯಾವ ಥರ ಕ್ವಶನ್. ಇವು ಸ್ವಲ್ಪ ಕ್ರಿಟಿಕಲ್ ಆಗ್ತವೆ. ಎ ಸರಿ, ಬಿ ಸರಿ, ಎ ಬಿ ಸಿ, ಎ ಸಿ ಡಿ ಈ ಥರ ಕೊಡೋದಕ್ಕಿಂತ ಈ ಥರದವು ಸ್ವಲ್ಪ ಟಫ್ ಆಗ್ತಾವೆ. ನೋಡ್ತಾವಣೀಗ. 2ನೇ ತೈಲಪ ಪಾರಮಾರ ರಾಜ ಮುಂಜನನ್ನು ಸೋಲಿಸಿದ. 4ನೇ ವಿಕ್ರಮಾದಿತ್ಯನು 1076ರಲ್ಲಿ ಚಾಲುಕ್ಯ ವಿಕ್ರಮಶಕೆಯನ್ನು ಪ್ರಾರಂಭಿಸಿದನು. ಹೌದಾ? 1ನೇ ಸೋಮೇಶ್ವರನು ರಾಜಧಾನಿಯನ್ನು ಶಾಶ್ವತವಾಗಿ ಕಲ್ಯಾಣಕ್ಕೆ ಬದಲಾಯಿಸಿದನು. 2ನೇ ತೈಲಪನನ್ನು ಕಲಚೂರಿ ದೊರೆ ಬಿಜ್ಜಳ ಪದಚ್ಯುತಗೊಳಿಸಿದನು. ನನಗೊಂದು ಗೊತ್ತು, ಇದು ತಪ್ಪು ಅಂತ. ಯಾಕಂದರೆ ಇದು ಫೇಮಸ್ ನೇಮು ಚಾಲುಕ್ಯರು ಅಂತ ಬಂದಾಗ. ಅದರಲ್ಲೂ ಎಸ್ಪೆಷಲಿ 1076 ಚಾಲುಕ್ಯ ವಿಕ್ರಮಶಕೆ ಪ್ರಾರಂಭಿಸಿದ್ದ ಅಂತ ಬಂದಾಗಂತೂ ಈ ಕಲ್ಯಾಣ ಚಾಲುಕ್ಯರ ಬಗ್ಗೆ ಓದಿದಾಗ ಎಲ್ಲರೂ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಓದಿರ್ತಾರೆ. ಹಾಗಾಗಿ ಇದು 6ನೇದು ಅಂತ ಎಲ್ರಿಗೂ ಗೊತ್ತು. ಹೌದಾ? ಇದೊಂದು ತಪ್ಪು. ಇಷ್ಟು ಸಾಲದು ಇದಕ್ಕೆ ಆನ್ಸರ್ ಮಾಡಲಿಕ್ಕೆ. ಅಂದರೆ ಇದೊಂದು ತೆಗಿಬೋದು, ಇನ್ನೂ 3 ಉಳ್ಕೋತವೆ. ಹೌದಾ? ಇವೆರಡನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. 2ನೇ ತೈಲಪ ಮತ್ತು ಇಲ್ಲಿ 2ನೇ ತೈಲಪ. ನಮ್ಗೆ ಗೊತ್ತು, ಯಾವುದೇ ಒಂದು ಮನೆತನ ಓದುವಾಗ ಸ್ಥಾಪಕ ಯಾರು ಅಂತ ಓದ್ಕೊಂಡೆ ಹೋಗಿರ್ತೀವ. ಹೌದಾ? ಸ್ಥಾಪಕ ಯಾರು? ಕಲ್ಯಾಣ ಚಾಲುಕ್ಯರು. 2ನೇ ತೈಲಪ. ಸ್ಥಾಪಿಸಿದ ನಂತರ ಹೆಚ್ಚು ಕಡಿಮೆ ಭಾಳಷ್ಟು ವರ್ಷಗಳ ಕಾಲ ಈ ಒಂದು ಮನೆತನ ಆಳಿರ್ತದೆ. ಅಲ್ಲಿವರೆಗೂ ಈತನ ಇರ್ತಾನ? ಇರಲ್ಲ. ಇಲ್ಲೆಲ್ಲ ಬಂದಿದ್ದಾರೆ ನೋಡಿ, 1ನೇ ಸೋಮೇಶ್ವರ ಬಂದಿದ್ದಾರೆ, 6ನೇ ವಿಕ್ರಮಾದಿತ್ಯ ಬಂದಿದ್ದಾರೆ. ಅಂದಮೇಲೆ ಕಲಚೂರಿ ದೊರೆ ಬಿಜ್ಜಳನು ಪದಚ್ಯುತಗೊಳಿಸ್ತಾ ಅಂದರೆ ಹೊಸ ಮನೆತನ ಬಂತು ಅಂದರೆ ಕಲಚೂರಿಗಳು ಬಂದರು ಅಂತ ಅಲ್ವಾ? ಆವಾಗಲೂ ಇದೇ ಈತನೇ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ತಪ್ಪಾಗ್ತದೆ. ಹೌದಾ? ಈಗ ಯಾವುದು? ಇದೊಂದು ತೆಗೆದು ಇನ್ನೂ 2 ಉಳ್ಕೊತವೆ. 50-50 ಬಂತು. ಹೌದಾ? ಇದಕ್ಕೆ ಆ್ಯಕ್ಚುಲಿ ಉತ್ತರ ಬಂದು 2 ಮಾತ್ರ. 2 ಸರಿ ಇದ್ದಾವೆ. ಯಾವೆರಡು ಸರಿ ಇದ್ದಾವೆ? ಇದು ಸರಿ ಇದೆ, ಇದು ಸರಿ ಇದೆ. 88ಕ್ಕೆ 2ನೇ ತೈಲಪ. 2ನೇ ತೈಲಪ ಎಕ್ಸಾಕ್ಟಾಗಿ ಆನ್ಸರ್ ತರಕ್ಕೆ ಬರೆದಿದ್ರು ಕೂಡ ಇದನ್ನು ಯಾವ ಥರ ಈಗ ಎ ಬಿ ಈ ಥರ ಕೊಟ್ಟಿದ್ರೆ ನಾವು ಆನ್ಸರ್ ಮಾಡ್ಬೋದಾಗಿತ್ತು. ಯಾಕಂದರೆ ಸ್ವಲ್ಪ 2ಕ್ಕೆ ತಂದಿದ್ದು ಮಾಡ್ಬೋದಿತ್ತು. ಬಟ್ ಈ ಥರ ಕೊಟ್ಟಿರೋದ್ರಿಂದ ಗೆಸ್ಸು ಅಥವಾ ಎಕ್ಸಾಕ್ಟಾಗಿ ಓದಿರೋ ಬರುತ್ತೆ, ಇಲ್ಲಾಂದರೆ ಹೆಚ್ಚು ಕಡಿಮೆ ಮಾಡ್ಬೋದು. 2ನೇ ತೈಲಪ ಬಂದಿದ್ದು ಅಪ್ರಾಕ್ಸಿಮೇಟ್ಲಿ 973ರಿಂದ 997. ಈ ಮುಂಜ, ವಾಕ್ಪತಿ ಮುಂಜ ಅಂತ ಕರೀತಾರೆ ಇದನ್ನು. 972ರಿಂದ 990. ನೆಕ್ಸ್ಟ್ 3ನೇ ತೈಲಪ 51ರಿಂದ 62. ಇವನು ಬರ್ತಾನೆ ಯಾರು? ಬಿಜ್ಜಳ, ಕಂಟೆಂಪರರಿ. 52ರಿಂದ 67. ಈ ಒಂದು ಟೈಮ್ ಮ್ಯಾಪ್ ಗೊತ್ತಿದ್ರು ನಾವು ಹೆಚ್ಚು ಕಡಿಮೆ ಆನ್ಸರ್ ಮಾಡ್ಬೋದು. ಕ್ಲಿಯರ್ ಆಯಿತಾ? 2ನೇ ತೈಲಪ ಈ ವಾಕ್ಪತಿ ಮುಂಜ ಆ್ಯಕ್ಚುಲಿ ಇದು 16 ಬಾರಿ ದಾಳಿ ಮಾಡ್ತಾನಂತೆ. ಯಾರು? ಈ ಪಾರಮಾರರ ರಾಜ ಮುಂಜ 2ನೇ ತೈಲಪನ ಮೇಲೆ 16 ಬಾರಿ ದಾಳಿ ಮಾಡಿರ್ತಾನೆ. 17ನೇ ಬಾರಿ ದಾಳಿ ಮಾಡಿದಾಗ ಗೋದಾವರಿ ನದಿ ದಾಟಿ ಬಂದಾಗ 2ನೇ ತೈಲಪ ಪಾರಮಾರ ರಾಜ ಮುಂಜನನ್ನು ಬಂಧಿಸ್ತಾನೆ. ಇದೊಂದು. ಇನ್ನೊಂದು ಸ್ಟೋರಿ ಇದೆ, ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಈತನನ್ನು ಬಂಧಿಸ್ಬಿಟ್ಟು ಜೈಲಿಗಿಡ್ತಾನೆ.
ಎರಡನೇ ತೈಲಪ್ಪನ ತಂಗಿ ಯಾರು? ಮೃಣಾಲಾವತಿ. ಮತ್ತು ಈ ಪಾರಮಾರ ರಾಜ ಮುಂಜ ನಡುವೆ ಪ್ರೇಮ ಬೆಳೆಯುತ್ತೆ. ಹಾಗಾಗಿ ಈ ಪಾರಮಾರರ ಮುಂಜ ಜೈಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಇದು ಎರಡನೇ ತೈಲಪ್ಪನ ಗಮನಕ್ಕೆ ಬಂದು ಈತನನ್ನು ಆನೆಯಿಂದ ತುಳಿಸಿ ಸಾಯಿಸಿದ್ರು ಅಂತ ಕೂಡ ಒಂದು ಬುಕ್ಕಲ್ಲಿದೆ. ಅದು ನಿಜನೋ ಸುಳ್ಳೋ ನಮಗೆ ಗೊತ್ತಿಲ್ಲ, ಬಟ್ ಇದು ಆನ್ಸರ್ ಮಾಡಲಿಕ್ಕೆ ಈ ಒಂದು ಪಾಯಿಂಟ್ ಹೆಲ್ಪ್ ಆಗ್ತದೆ ನೆನ್ಪಿಟ್ಕೊಳ್ಳಿಕ್ಕೆ. ಇದು ಇದರದ್ದು ಸ್ವಲ್ಪ ಹಿನ್ನೆಲೆ. ಇದು ಯಾವುದರಲ್ಲಿ ಇಲ್ಲೊಂದು ಇದು ಬರುತ್ತೆ ನೋಡಿ, ಅದು ಮೇರು ತುಂಗ ಅಂತ. ಮೇರು ತುಂಗನ ಪ್ರಬಂಧ ಚಿಂತಾಮಣಿ, ಇದೊಂದು ನೆನ್ಪಿಟ್ಕೊಳ್ಳಿ. ಈ ಬುಕ್ಕಲ್ಲಿ ಈ ಮಾಹಿತಿ ಇದೆ. ಚಿಂತಾಮಣಿ, ಹೌದಾ? ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಆಗಿ ಈ ಕ್ವಶನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಹೌದಾ? ಯಾಕಂದರೆ ಈ ಮಾಹಿತಿ ಇದೆಯಲ್ಲ, ಈ ಮೊದಲನೇ ಸ್ಟೇಟ್ಮೆಂಟ್ ಮಾಹಿತಿ ಈ ಬುಕ್ಕಲ್ಲಿದೆ. ಪ್ರಬಂಧ ಚಿಂತಾಮಣಿ ಬರೆದವ್ರು ಯಾರು ಅಂತನಾದರೂ ಕೇಳ್ಬೋದು, ಈ ಕೆಳಕಂಡ ಮಾಹಿತಿ ಈ ಬುಕ್ಕಲ್ಲಿತ್ತು ಅಂತನಾದರೂ ಕೇಳ್ಬೋದು, ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಇದೊಂದು ನೆನ್ಪಿಟ್ಕೊಳ್ಳಿ. ಇನ್ನು 6ನೇ ವಿಕ್ರಮಾದಿತ್ಯನ ಬಗ್ಗೆ ಎಲ್ರಿಗೂ ಗೊತ್ತಿದೆ, 1076. ಇದೇ ಪೇಪರಲ್ಲೇ ಈ ವಿಕ್ರಮ ಶಕೆಗಳ ಬಗ್ಗೆ ಕ್ವಶನ್ ಆಗಿದೆ ನೋಡಿ. KPKEದವರು ಎಲ್ಲಿ ಫೋಕಸ್ ಮಾಡ್ತಿದ್ದಾರೆ ಅಂತ ನೀವು ಕ್ವಶನ್ ಪೇಪರ್ಗಳನ್ನ ಡೀಟೇಲಾಗಿ ನೋಡಿಬಿಟ್ರೆ ಆನ್ಸರ್ ಮಾಡ್ತಾ ಹೋಗ್ಬೋದು. ಆ್ಯಕ್ಚುಲಿ ಅವ್ರು ಟಾಪಿಕ್ ಚೇಂಜ್ ಮಾಡ್ತಾ ಇಲ್ಲ, ಹೌದಾ? ಬಟ್ ಕ್ವಶನ್ ಅವೇ ರಿಪೀಟ್ ಆಗ್ತಾ ಇಲ್ಲ. ಆಪ್ಷನ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾರೆ, ಬಟ್ ಟಾಪಿಕ್ ಸೇಮ್. ನಾನು ನೋಡಿದ್ದು ಪ್ರಕಾರ ಈ ರೀತಿ ನನಗೆ ಗೊತ್ತಾಯಿತು. ನೆಕ್ಸ್ಟ್ ಇದ್ರ ಬಗ್ಗೆ ಗೊತ್ತಾ? ಇನ್ನೊಂದು, ಈ ವಿಕ್ರಮಾದಿತ್ಯ ಅಂತ ಬಂದ ತಕ್ಷಣ ಕವಿಗಳು ಬರ್ತಾರೆ ಇಬ್ಬರು, ಅದೊಂದು ನೆನ್ಪಿಟ್ಕೊಳ್ಳಿ. ಬಗ್ಗೆ ಕ್ವಶನ್ ಆಗಬಹುದು. ಯಾರವರು? ಕಾಶ್ಮೀರದ ಕವಿ ಯಾರೋ? ಇದು ಕ್ವಶನ್ ಆಗಿದೆ. ಅದು RPC ಅನಿಸುತ್ತೆ, ಇದೇ ಪೋಸ್ಟು RPC ಪೇಪರ್ ಏನೋ ಕ್ವಶನ್ ಆಗಿದೆ. ತಗೋತೀನಿ, ಅದನ್ನು ತೊಗೊಂಡಾಗ ಇದು ಡಿಸ್ಕಸ್ ಮಾಡೋಣ. ಕಾಶ್ಮೀರದ ಕವಿ ಬಿಲ್ಲಣ ಬರೆದಿದ್ದು ವಿಕ್ರಮಾಂಕ ದೇವಚರಿತೆ, ಹೌದಾ? ಇನ್ನೊಬ್ಬರು ವಿಜ್ಞಾನೇಶ್ವರ ಬರೆದಿದ್ದು ಮಿತಾಕ್ಷರ. ಇದು ಭಾಳ ಸಲ ಕ್ವಶನ್ ಆಗಿದೆ. ಮಿತಾಕ್ಷರ ಸಂಹಿತೆ ಏನಂತ ಕರೀತಾರೆ ಇದನ್ನ? ಹಿಂದೂ ಕಾನೂನಿನ ಗ್ರಂಥ, ಹೌದಾ? ನೋಡಿ, ಇವೆರಡು ಪಾಯಿಂಟು ವಿಜ್ಞಾನೇಶ್ವರ, ವಿಕ್ರಮಶಕೆ 6ನೇ ವಿಕ್ರಮಾದಿತ್ಯ ಅಂತ ಬಂದಾಗ ಇವೆರಡು ನೆನ್ಪಿಟ್ಕೊಳ್ಳಿ ಅವ್ರ ಬಗ್ಗೆ. ಮೂರನೇದೇನಾಯಿತು? 1ನೇ ಸೋಮೇಶ್ವರನು ರಾಜಧಾನಿಯನ್ನು ಶಾಶ್ವತವಾಗಿ ಕಲ್ಯಾಣಕ್ಕೆ ಬದಲಾಯಿಸ್ತಾ. ಯಾಕೆ ಬದಲಾಯಿಸ್ತಾ? ಅಲ್ಲೇ ಇರ್ಬೋದಾಗಿತ್ತಲ್ಲ. ಯಾಕಂದರೆ ಮೊದಲು ಯಾವುದಿತ್ತು? ಮಾನ್ಯಕೇಟ ಮಾಡ್ಕೊಂಡಿದ್ರು ಬರೋದಕ್ಕೂ ಮುಂಚೆ. ಇಲ್ಲಿಗೆ ಯಾಕೆ ಬಂದರು? ಇಲ್ಲಿಂದ ಎಲ್ಲಿಗೆ ಬಂದರು? ಬೀದರ್ನ ಕಲ್ಯಾಣ ಅಂದರೆ ಬಸವ ಕಲ್ಯಾಣ, ಇವಾಗಿನ ಬಸವ ಕಲ್ಯಾಣ. ಇಲ್ಲಿಗೆ ಬಂದರು. ಯಾಕೆ ಬಂದರು? ಇದು ಸೇಫ್, ಸುರಕ್ಷಿತ ಅಂತ. ಸುರಕ್ಷಿತವಾಗಿತ್ತು. ಯಾರಿಂದ ಸುರಕ್ಷಿತ? ಈ ಚೋಳರು ನಿರಂತರವಾಗಿ ದಾಳಿ ಮಾಡ್ತಿರ್ತಾರೆ ಎಲ್ಲೇ ಮನೆ ಕೆಟ್ಟದ ಮೇಲೆ. ಚೋಳರ ದಾಳಿ ಮನೆ ಕೆಟ್ಟದ ಮೇಲೆ ಆಗ್ತಾಯಿತ್ತು. ಹಾಗಾಗಿ ಅದರಿಂದ ತಪ್ಪಿಸ್ಕೊಂಡು ಸುರಕ್ಷಿತವಾಗಿ ಒಂದು ಜಾಗ ಹುಡ್ಕೋತಾರೆ, ಅದೇ ಬೀದರ್ನ ಬಸವ ಕಲ್ಯಾಣ. ಇನ್ನೊಂದು, ಈ 1ನೇ ಸೋಮೇಶ್ವರ ಅಂತ ಬಂದಾಗ ಎಲ್ಲ ರಾಜರ ಬಗ್ಗೆ ಓದೋ ಅವಶ್ಯಕತೆ ಇಲ್ಲ. ಈ ಸಿಗ್ತಕ್ಕಂಥವ್ರ ಬಗ್ಗೆ ಎಲ್ಲ ಆ್ಯಂಗಲಲ್ಲೂ ಓದೋ ಅವಶ್ಯಕತೆ ಇಲ್ಲ. ಒಂದು ರಾಜ ಅಂತ ಬಂದಾಗ ರಾಜಕೀಯವಾಗಿ ನೋಡ್ಬೋದು, ಸಾಹಿತ್ಯ, ಹೌದಾ, ಆಡಳಿತ, ವಿಜ್ಞಾನ, ಎಲ್ಲ ರೀತಿ ಬರ್ತವೆ. ಪ್ರತಿಯೊಬ್ಬ ರಾಜನ ಬಗ್ಗೆ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಈ ಒಂದು ಪಿಕ್ಚರ್ ನಿಮ್ಗೆ ಯಾವಾಗ ಸಿಗುತ್ತೆ? ಹಲವಾರು ಪೇಪರ್ಗಳು, ಕ್ವಶನ್ ಪೇಪರ್ಗಳು ನೋಡಿದಾಗ ನಿಮ್ಗೊಂದು ಐಡಿಯಾ ಬರ್ತಾ ಹೋಗ್ತದೆ. 1ನೇ ಸೋಮೇಶ್ವರನ ಬಗ್ಗೆ ಕೊಪ್ಪಂ ಯುದ್ಧ ಅಂತ ಒಂದು ಓದಿರ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಕೊಪ್ಪಂ ಯುದ್ಧ 1054 ಯಾರ ಜೊತೆ? ಚೋಳರ ಜೊತೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕೇಳ್ಬೋದು, ಕೊಪ್ಪಂ ಯುದ್ಧದಲ್ಲಿ ಈ ಕೆಳಕಂಡ ಯಾವ ದೊರೆ ಸಂಬಂಧ ಪಟ್ಟಿದ್ದಾನೆ ಅಂತ ಕೇಳಿದ್ರೆ 1ನೇ ಸೋಮೇಶ್ವರ. ಇನ್ನೊಂದು 1ನೇ ಸೋಮೇಶ್ವರ, ಇನ್ನೊಂದು ಇದು ಸ್ವಲ್ಪ ಈ ಥರದ ಯಾಕೆ ಹೇಳ್ತೀನಿ ಅಂದರೆ, ಸ್ವಲ್ಪ ಎಲ್ಲೋ ಎಕ್ಸಾಮಲ್ಲಿ ಈ ಥರ ಕೇಳಿದ್ದೆ ಅಂತ ನೆನಪಿರಲಿ ಅಂತ. ತೀವ್ರ ಜ್ವರ, ಈಗ ಸಾವನ್ನಪ್ಪಿದ್ದು
ತೀವ್ರವಾದ ಜ್ವರ ಬಂದು ಅಂತ, ಅದೇನೋ ತುಂಗಭದ್ರಾ ಜ್ವರ ಅಂತ ಕರೀತಾರಂತೆ ಇದನ್ನು, ನೆನ್ಪಿಟ್ಕೊಳ್ಳಿ ಅಷ್ಟೇ. ತುಂಗಭದ್ರಾ ಜ್ವರ ಬಂದು ಈತ ತೀರ್ಕೊಂಡ. ಯಾರು? 1ನೇ ಸೋಮೇಶ್ವರ. ಕೊಪ್ಪಂ ಯುದ್ಧ, ತುಂಗಭದ್ರಾ ಜ್ವರ 1954, ಹೌದಾ? ರಾಜಧಾನಿ ಬದಲಾವಣೆ, ಈ ಥರ ಜಸ್ಟ್ ಡೀಟೇಲಾಗೆಲ್ಲ ಏನು ಬೇಡ. ನೆಕ್ಸ್ಟ್ ಅದೇನೋ 2ನೇ ತೈಲಪ್ಪನನ್ನು ಕಲಚೂರಿ ಬಿಜ್ಜಳ ಪದಚ್ಯುತಗೊಳಿಸಿದ. ಇದು ತಪ್ಪು, ಯಾಕಂದರೆ ಇಲ್ಲಿ ಬರೋದು 3ನೇ ತೈಲಪ್ಪ, ಹೌದಾ? 3ನೇ ತೈಲಪ್ಪ. ಯಾರು ಬರ್ತಾರೆ? 2ನೇ ತೈಲಪ್ಪ ಬಂದು ಸಂಸ್ಥಾಪಕ, ಈತ ಎಂಡಾದ ಅಲ್ಲಿಗೆ. ಕಳಚೂರಿ ಬಿಜ್ಜಳರು, ಕಳಚೂರಿಯ ಬಿಜ್ಜಳ ರಾಜ ಈತನನ್ನು ಸೋಲಿಸ್ಬಿಟ್ಟು ರಾಜಧಾನಿಯನ್ನು ತನ್ನ ಸಾಮ್ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಇದೇ ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವ್ರು ಬರ್ತಾರೆ, ಹೌದಾ? ಕರ್ಣಿಕರಾಗಿ ಕೆಲಸ ಮಾಡಿದ್ರು ಅಂತ ಓದಿದ್ದೀವಿ ಬಸವಣ್ಣನವರು. ಕಳಚೂರಿಗಳ ಬಗ್ಗೆ ಕ್ವಶನ್ ಬಂದಾಗ ಇದ್ರ ಬಗ್ಗೆ ಡೀಟೇಲಾಗಿ ತೊಗೊಳ್ಳೋಣ, ಹೌದಾ? ಇಷ್ಟು ಇವ್ರ ಬಗ್ಗೆ. ಇನ್ನೊಂದು ಈ 2ನೇ ತೈಲನ ಬಗ್ಗೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದೇ 2ನೇ ತೈಲ. 2ನೇ ತೈಲನ ಬಗ್ಗೆ ಈತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನಾಗಿದ್ದ? ರಾಷ್ಟ್ರಕೂಟರ ಮಾಂಡಲಿಕನಾಗಿದ್ದ ಈತ. ರಾಷ್ಟ್ರಕೂಟರ ಮಾಂಡಲಿಕನ ಕೆಲಸ ಮಾಡಿಕೊಂಡು ನೆಕ್ಸ್ಟ್ ಇವ್ರ ಸಾಮ್ರಾಜ್ಯ ಸ್ಥಾಪಿಸ್ತಾನೆ. ನೋಡಿ, ಇಲ್ಲಿ ಗೊತ್ತಾಗುತ್ತೆ ಸೋಮೇಶ್ವರನ ಕಾಲದಲ್ಲಿ ಮಾನ್ಯಕೆಟೆ ಆಗಿತ್ತು. ಮಾನ್ಯಕೆಟೆ ಯಾರಿಗೆ ಸಂಬಂಧಪಡುತ್ತೆ? ರಾಷ್ಟ್ರಕೂಟರಿಗೆ. ಅಲ್ಲಿಂದ ಕೂಡ ಸ್ವಲ್ಪ ಗೆಸ್ ಮಾಡ್ಬೋದು ಯಾರು ಮಾಂಡಲಿಕರಾಗಿದ್ರು ಅಂದರೆ ರಾಷ್ಟ್ರಕೂಟರ ಮಾಂಡಲಿಕ. ಈ 2ನೇ ತೈಲಪ್ಪನ ರಾಜ್ಯವನ್ನು ರಟ್ಟಪಾಡಿ 7.25 ಲಕ್ಷ ಅಂತ ಕರೀತಿದ್ರಂತೆ. ಯಾರು? ಚೋಳರು. ಇನ್ನೊಂದ್ಸರಿ ಹೇಳ್ತೀನಿ, 2ನೇ ತೈಲನ ರಾಜ್ಯವನ್ನು ಚೋಳ ಸಾಮ್ರಾಜ್ಯದವರು ಏನಂತ ಕರಿತಿದ್ರು ಅಂದರೆ ರಟ್ಟಪಾಡಿ 7.25 ಲಕ್ಷ ಅಂತ ಕರಿತಿದ್ರಂತೆ. ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ, ಬಂದರೆ ನಮ್ಗೆ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬರೆದಿದ್ರು ಕೂಡ ಏನೂ ಲಾಸ್ ಇಲ್ಲ, ಹೌದಾ? ನೆಕ್ಸ್ಟ್ ಬೇಗ ಹೋಗೋಣ. ಇವಕ್ಕೆ ಬಿಲ್ಲಣ, ಅಪೋಸರ್ ಆಫ್ ವಿಕ್ರಮಾಂಕ ದೇವಚರಿತೆ, ವಿಜ್ಞಾನೇಶ್ವರ, ಆಥರ್ ಆಫ್ ಮಿತಾಕ್ಷರ ಸಂಹಿತೆ ಅಥವಾ ಮಿತಾಕ್ಷರ, ಗ್ರೇಸ್ ಎಟ್ ದಿ ಕೋರ್ಟ್ ಆಫ್. ನೋಡಿ ಇಲ್ಲಿ ಬಂತು, ಹೌದಾ? ಇಲ್ಲಿ ಈ ಒಂದು ಕ್ವಶನಲ್ಲಿ ಎಷ್ಟು ಪಾಯಿಂಟ್ಸ್ ನಾವು ಗಮನಿಸ್ಬೋದು? ಬಿಲ್ಲಣ ಅನ್ನೋದ್ರ ಬಗ್ಗೆ ಗೊತ್ತಾಯಿತು, ಅವ್ನು ಬರೆದ ಕೃತಿ ಯಾವುದು ಅನ್ನೋದ್ರ ಬಗ್ಗೆ ಗೊತ್ತಾಯಿತು, ಇನ್ನೊಬ್ಬ ವಿಜ್ಞಾನೇಶ್ವರ ಯಾರು ಅಂತ ಗೊತ್ತಾಯಿತು, ಅವನು ಬರೆದ ಕೃತಿ ಬಗ್ಗೆ ಗೊತ್ತಾಯಿತು, ಇವರಿಬ್ಬರು ಯಾರ ಆಸ್ಥಾನದಲ್ಲಿದ್ದರು ಅಂತ ಕೂಡ ಗೊತ್ತಾಯಿತು. ನೋಡಿ, ಇಷ್ಟು ಪಾಯಿಂಟ್ಸ್ಗಳು ಇದರಲ್ಲಿ ಗಮನಿಸ್ಬೋದು. ಇದಕ್ಕೆ ಉತ್ತರ ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿಕ್ರಮಾಂಕ 6ನೇ ವಿಕ್ರಮಾದಿತ್ಯ, ಹೌದಾ? ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ರೂಲರ್ ಶಿಫ್ಟೆಡ್ ಇಸ್ ಕ್ಯಾಪಿಟಲ್ ಫ್ರಮ್ ಮಂಗಳವಾಡ ಟು ಕಲ್ಯಾಣ? ಈ ಕೆಳಕಂಡ ಯಾವ ರಾಜ ತನ್ನ ಸಾಮ್ರಾಜ್ಯವನ್ನು ಮಂಗಳವಾಡದಿಂದ ಕಲ್ಯಾಣಕ್ಕೆ ಶಿಫ್ಟ್ ಮಾಡಿಕೊಂಡ್ರು ಅಂದರೆ ಇದಕ್ಕೆ ಉತ್ತರ ಬಿಜ್ಜಳ. ಕಲಚೂರಿಗಳ ಬಗ್ಗೆ ಬರಲಿ, ಅವ್ರ ಬಗ್ಗೆ ಬಂದಾಗ ಇದ್ರ ಬಗ್ಗೆ ಡೀಟೇಲಾಗಿ ತೊಗೊಳ್ಳೋಣ. ನೆಕ್ಸ್ಟ್ 89 ಅಂದರೆ ಇವೆರಡು ಸೀರೀಸ್ ಚೇಂಜ್ ಆಗಿದೆ, ಹಾಗಾಗಿ ನಂಬರ್ ಚೇಂಜ್ ಇದೆ, ಯಾವುದು ಕನ್ಫ್ಯೂಷನ್ ಬೇಡ. ಕರ್ನಾಟಕದಲ್ಲಿ ಕಾನೂನು ಭಂಗ ಚಳುವಳಿ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ ಯಾವುವು ಸರಿಯಾಗಿವೆ? ಇದನ್ನು ನೀಟಾಗಿ ಓದ್ಕೊಳ್ಳಿ, ಯಾಕಂದರೆ ಇಲ್ಲೇ ನಾವು ಎಡವು ಬೀಳೋದು. ನಮ್ಗೆ ಆನ್ಸರ್ ಗೊತ್ತಿದ್ರು ಕೂಡ ಈ ಒಂದು ಸ್ಟೇಟ್ಮೆಂಟ್ ನಾವು ಕರೆಕ್ಟಾಗಿ ಓದಲಿಲ್ಲ ಅಂದರೂ ನಮ್ಮ ಉತ್ತರ ತಪ್ಪಾಗ್ತದೆ. ಮಾರ್ಕ್ ತರುವಾಗ ಸರಿಯಾಗಿದೆ ಅಂತ ಕೇಳಿದರೆ ಸರಿ ಆಪ್ಷನ್ ನೋಡೋಣ. AB, BC, AC, ABC, ಹೌದಾ? ಬರೋಣ. ಇದು ಕರ್ನಾಟಕದಲ್ಲಿ ಕಾನೂನು ಭಂಗ ಚಳುವಳಿ ಏನು ಫಸ್ಟ್ ಟೈಮ್ ಕೇಳಿದಾರಾ ಇದೇ ಪೇಪರಲ್ಲಿ? ಇಲ್ಲ, ನಾನು ಈ ಚಾನಲ್ ಅಥವಾ ಈ ಕೋರ್ಸ್ ಸ್ಟಾರ್ಟ್ ಮಾಡೋದು ಮೊದಲೇ ಬಂತು. ಯಾವುದು? ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇ ಕ್ವಶನ್ ಅಂದ್ಕೊತೀನಿ ಇದನ್ನ. ಇದ್ರ ಬಗ್ಗೆ ಡೀಟೇಲಾಗಿ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಆ ಒಂದು ನಿಮ್ಗೆ ಅಲ್ಲಿ ಅದೊಂದು ವಿಡಿಯೋ ನೋಡಿದ್ರೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮೊದಲನೇದು 1930 ಏಪ್ರಿಲ್ 13ರಂದು ಮಂಗಳೂರಿನಲ್ಲಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭವಾಯಿತು. ನಾವಿಲ್ಲಿ ಟೈಮ್ ಇಲ್ಲ, ಇಷ್ಟು ಕೂಲಾಗಿ ಸಾಲ್ವ್ ಮಾಡ್ತೀವಿ. ಬಟ್ ಎಕ್ಸಾಮಲ್ಲಿ ಹಿಂಗೆ ಮಾಡ್ತೀವ? ಆಗಲ್ಲ, ಅಲ್ಲಿ ಟೈಮ್ ಇರಲ್ಲ. ಅದನ್ನು ನಾವು ಇಲ್ಲಿ ಈ ಥರ ಸಾಲ್ವ್ ಮಾಡುವಾಗಲೇ ಸ್ವಲ್ಪ ಅದನ್ನು ರೂಢಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಥರ ಸ್ವಲ್ಪ ಹೈಲೈಟ್ ಮಾಡ್ತಾ ಇರೋದು. ಎರಡನೇದು ನೋಡೋಣ, ಇದು ಸರಿನಾ ತಪ್ಪ? ಸಿದ್ದಾಪುರ, ಅಂಕೋಲ ತಾಲೂಕುಗಳಲ್ಲಿ ರೈತರು ತೀವ್ರ ಕಾರ್ಯನಿರಾಕರಣೆ ಚಳುವಳಿ ಪ್ರಾರಂಭಿಸಿದರು.
ಹರಿಜನ ಸೇವಕ ಸಂಘದ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿ ಸರ್ದಾರ್ ವೀರನಗೌಡ ಪಾಟೀಲ್ ನೇಮಕಗೊಂಡರು. ನನಗೆ ಡೇಟಾ ಎಂಟ್ರಿ ಅಸಿಸ್ಟೆಂಟ್ ನೋಡಿರೋದ್ರಿಂದ ಇವೆರಡರ ಬಗ್ಗೆ ನನಗೆ ಸ್ವಲ್ಪ ಪರಿಚಯ ಇದೆ. ಇದ್ರ ಬಗ್ಗೆ ನನಗೆ ಪರಿಚಯ ಇಲ್ಲ. ನಾನು ಹೊಸ್ದಾಗಿ ಕೇಳ್ತಾ ಇದ್ದೀನಿ. ಆಪ್ಷನ್ ಬರೋಣ. ಎ ಬಿ ಬಿ ಸಿ ಎ ಸಿ ಡಿ. ಫಸ್ಟ್ ಒನ್ ನನಗೆ ನೋಡ್ತಿದ್ದಂಗೆ ಗೊತ್ತಾಯಿತು. 1930 ಏಪ್ರಿಲ್ 13 ಮಂಗಳೂರ ಉಪ್ಪಿನ ಸತ್ಯಾಗ್ರಹ ಕರ್ನಾಟಕದಲ್ಲಿ ಎಲ್ಲಿ ನಡೀತು ಅಂದರೆ ಎಲ್ಲರೂ ಹೇಳ್ತಾರೆ ಅಂಕೋಲಾ ಅಂತ. ಹೌದಾ? ಕರ್ನಾಟಕದ ಬಾರ್ಡೋಲಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡೇಟಾ ಎಂಟ್ರಿ ಅಸಿಸ್ಟೆಂಟು ಫಸ್ಟ್ ಪಾರ್ಟ್ ಅನಿಸುತ್ತೆ, ಮೊದಲನೇ ಕ್ವಶನಲ್ಲಿ. ಅದು ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ. ಇದು ಕರೆಕ್ಟು ಡೇಟು. ಯಾಕೆ ಇದೇ ಡೇಟ್ ತೊಗೊಂಡ್ರು? ಜಲಿಯನ್ ವಾಲಾ ಬಾಗ್ ಅಂತ ಕೂಡ ಹೇಳಿದ್ದೀವಿ. ಹಾಗಾಗಿ ಒಂದು ತಪ್ಪು ಅಂದರೆ ಬರೋಣ ಎ. ಆನ್ಸರ್ ಹುಡುಕ್ಬೋದಾ? ಎ ಸಿಕ್ತು. ನನಗಿದು ಗೊತ್ತೇ ಇಲ್ಲ, ಆದರೂ ಕೂಡ ನನಗಿದಕ್ಕೆ ಉತ್ತರ ಗೊತ್ತಾಯಿತು. ಬಿ ಸಿ ಕರೆಕ್ಟು. ನೋಡೋಣ. ಸಿದ್ದಾಪುರ, ಅಂಕೋಲಾ ತಾಲೂಕುಗಳಲ್ಲಿ ರೈತರು ತೀವ್ರ ಕರ ನಿರಾಕರಣಾ ಚಳುವಳಿಯನ್ನು ಪ್ರಾರಂಭಿಸಿದರು. ಹೌದಾ? ನೆಕ್ಸ್ಟು, ಹರಿಜನ ಸೇವಕ ಸಂಘದ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿ ಸರ್ದಾರ್ ವೀರನಗೌಡ ಪಾಟೀಲ್ ನೇಮಕಗೊಂಡರು. ಇವೆರಡು ಕರೆಕ್ಟ್ ಉತ್ತರಗಳು. ಯಾಕಂದರೆ ಆಪ್ಷನಲ್ಲಿ ನನಗೆ ಗೊತ್ತಾಗಿರೋದು ಕರೆಕ್ಟ್ ಉತ್ತರ ಅಂತ. ಬಟ್ ನಾವು ಅನಾಲಿಸಿಸ್ ಮಾಡುವಾಗ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಓದ್ಕೋಬೇಕು. ಇವ್ರು ಯಾರು, ಇವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಈ ಒಂದು ಪೇಪರಲ್ಲಿ ಇವ್ರ ಹೆಸರು ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆಗಬಹುದು. ಹೌದಾ? ಆ್ಯಕ್ಚುಲಿ ಗಾಂಧೀಜಿಯವರು ಅಖಿಲ ಭಾರತ ಹರಿಜನ ಸೇವಕ ಸಂಘ ಅಂತ ಸ್ಥಾಪನೆ ಮಾಡ್ತಾರೆ. ಯಾವಾಗ? 1932 ಪುನಃ ಒಪ್ಪಂದ ಆಗುತ್ತಲ್ಲ, ಅದ್ರ ನಂತರ ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಇಲ್ಲಿ ಬರಿತೀನಿ. ಅಖಿಲ ಭಾರತ ಹರಿಜನ ಸೇವಕ ಸಂಘ ಅಂತ ಸ್ಥಾಪನೆ ಮಾಡ್ತಾರೆ. ಹೌದಾ? ಇದ್ರದ್ದು ಪ್ರಾಂತ್ಯಗಳಲ್ಲೆಲ್ಲ ಇರ್ತದೆ ಮಂಡಳಿಗಳು. ಹೌದಾ? ಈ ಕರ್ನಾಟಕದ ಭಾಗದಲ್ಲಿ ಯಾರು? ಸರ್ದಾರ್ ವೀರನಗೌಡ ಪಾಟೀಲ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಅಂತ ಇಲ್ಲಿ ಬರ್ತಾರೆ ಅವರು. ಅಧ್ಯಕ್ಷರು, ಕರ್ನಾಟಕ ಪ್ರಾಂತ್ಯದ ಅಧ್ಯಕ್ಷರಾಗಿ ಈ ಸರ್ದಾರ್ ವೀರನಗೌಡ ಪಾಟೀಲ್ ಕೆಲಸ ಮಾಡಿದರು. ಹೌದಾ? ಇವರು ಆ್ಯಕ್ಚುಲಿ ಹುಬ್ಬಳ್ಳಿಲಿ, ಯಾರೋ ಸರ್ದಾರ್ ವೀರನಗೌಡ ಪಾಟೀಲು ಹುಬ್ಬಳ್ಳಿಲಿ ಹರಿಜನ ಬಾಲಿಕಾ ಆಶ್ರಮ ಅಂತ ಕೂಡ ಸ್ಥಾಪನೆ ಮಾಡ್ತಾರೆ. ನೋಟ್ ಮಾಡ್ಕೊಳ್ಳಿ, ಬರಬಹುದು ಆಶ್ರಮ. ಇದು ಭಾರತದ 2ನೇ ಅತಿ ದೊಡ್ಡದು ಅಂತ ಹೇಳ್ತಾರೆ. ಅತಿ ದೊಡ್ಡದು ಇದು. ಕರ್ನಾಟಕ ಗಾಂಧಿ ಭೇಟಿ ಕೊಟ್ಟಾಗ ಇದಕ್ಕೆ ಭೇಟಿ ಕೊಟ್ಟಿದ್ರಂತೆ. ಭೇಟಿ ಕೊಟ್ಟು ಇದ್ರ ಬಗ್ಗೆ ಶ್ಲಾಘನೆ ಕೂಡ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಬರಬಹುದು ಮುಂದೆ. ಹರಿಜನ ಬಾಲಿಕಾ ಆಶ್ರಮವನ್ನು ಸ್ಥಾಪಿಸ್ತಾರೆ ಯಾರು? ಸರ್ದಾರ್ ವೀರನಗೌಡ ಪಾಟೀಲ್. ಎಲ್ಲಿ? ಹುಬ್ಬಳ್ಳಿ. ಈಗಿದು ಮಹಿಳಾ ವಿದ್ಯಾಪೀಠ ಅಂತ ಕೂಡ ಆಗಿದೆ. ಅದೊಂದು ನೆನ್ಪಿಟ್ಟು. ಹೌದಾ? ಇದರಲ್ಲಿ ನಮಗೇನು ಒಂದು ಗೊತ್ತಾಯಿತು, ಇದೊಂದು ಪಾಯಿಂಟಿಂದ ನಮಗೆ ಆನ್ಸರ್ ಕ್ಲಿಯರ್ ಆಯ್ತು ಇದರಲ್ಲಿ. ನೆಕ್ಸ್ಟು, ಕರ್ನಾಟಕದ ಯಾವ ಸ್ಥಳದಲ್ಲಿ ಜನರು ಉಪ್ಪಿನ ನಿಯಮಗಳ ವಿರುದ್ಧ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು? ಇದೊಂದು ಪಾಯಿಂಟು ನಾನು ಫಸ್ಟ್ ಅದೇ ಡೇಟಾ ಎಂಟ್ರಿ ಅಸಿಸ್ಟೆಂಟು ಸಾಲ್ವ್ ಮಾಡುವಾಗ ಒಂದು ಪಾಯಿಂಟ್ ಹೇಳಿದೆ. ಈ ಸಾಣೆಕಟ್ಟೆ, ಇದು ಉತ್ತರ ಬಂದು ಸಾಣೆಕಟ್ಟೆ. ಹೌದಾ? ಇದು UPSC ನಡೆಸಿರ್ತಕ್ಕಂಥ 2026 ಯಾವುದೋ ಒಂದು ಪೇಪರ್ ಸಿಕ್ಕಿದೆ, ಅದು ನನಗೆ ಸಿಕ್ಕಲಿಲ್ಲ. ಬಟ್ KAದಲ್ಲಿ ಆಲ್ರೆಡಿ ಭಾಳ ವರ್ಷ ಹಿಂದೆನೇ ಕೇಳಿಬಿಟ್ಟಿದ್ದಾರೆ ಈ ಕ್ವಶನ್. UPSCಲಿ 2026 ಬಂದಿದೆ. ಅಲ್ಲಿ ಬಂದಿರೋದೇನು? ಸಾಣೆಕಟ್ಟೆ ಎಂಬ ಒಂದು ಈ ಜಾಗ ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕ್ವಶನಲ್ಲಿ. ಅದಕ್ಕೆ ಉತ್ತರ ಬಂದು ಕರ್ನಾಟಕ. ನೋಡಿ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿದೆ. ಇದು ಇಂಗ್ಲೀಷಲ್ಲಿ ಇರೋದಷ್ಟೇ. ಸಾಣೆಕಟ್ಟೆ ಈ ಥರ ಎಲ್ಲ ಬಂದಿದೆ. ಹೌದಾ? ಅದು UPSC ಆ್ಯಡ್ ಮಾಡ್ತೀನಿ ಅಂದ್ಕೊಂಡೆ, ಅದು ಸಿಗಲಿಲ್ಲ. ಬಟ್ ಇದು ಸಿಕ್ತು, ಹಾಗಾಗಿ ಇದನ್ನೇ ಆ್ಯಡ್ ಮಾಡಿದ್ದೀನಿ ಇಲ್ಲಿ. 90. ಸ್ವಲ್ಪ ಬೇಗ ಮುಗಿಸೋಣ, ಭಾಳ ಸೀರೀಸ್ ಆಗ್ತಾಯಿದೆ. 9ನೇದು, ಜ್ಯೋತಿಬಾ ಫುಲೆ ಅವರು ತಾವು ಬರೆದ ಗುಲಾಮಗಿರಿ ಪುಸ್ತಕವನ್ನು ಯಾವ ದೇಶದಲ್ಲಿ ಗುಲಾಮಗಿರಿಯನ್ನು ಕೊನೆಗಾಣಿಸಲು ಹೋರಾಡಿದ ಕಾರ್ಯಕರ್ತರಿಗೆ ಅರ್ಪಿಸಿದರು? ಈ ಥರ ಕ್ವಶನ್ ವಸ್ತು. ಬಟ್ ಜ್ಯೋತಿಬಾ ಫುಲೆ ವಸ್ತಲ್ಲ, ಗುಲಾಮಗಿರಿ ಪುಸ್ತಕ ವಸ್ತಲ್ಲ. ಗುಲಾಮಗಿರಿ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ರು ಅನ್ನೋದು ಕೂಡ ವಸ್ತಲ್ಲ. ಹೌದಾ? ಇದು ಉತ್ತರ ಬಂದು ಅಮೇರಿಕಾ. ಏನಾದರೂ ಮಾಡ್ಬೋದಾ? ಬ್ರಿಟನ್ನಲ್ಲಿ, ಫ್ರಾನ್ಸ್ ಅಂತೂ ತೆಗಿಬೋದು, ಯಾಕಂದರೆ ಗುಲಾಮಗಿರಿ ಬಗ್ಗೆ ಅಲ್ಲಿ ಕ್ರಾಂತಿ ಈ ಥರ ಆಗ್ತದೆ.
ಬಟ್ ಈಗ ಒಂದು 3ರಲ್ಲಿ ನಾವು ಸ್ವಲ್ಪ ನೋಡಿಕೊಂಡು ಇದೇನಂತ ಮಾಡುವಂಥ 50-50 ಅಂತೇಳಿ ಬಿಡ್ತೀನಿ ಅಷ್ಟೇ. ಹೌದಾ? ಏನು 100 ಕ್ವಶನ್ಗೆ ಅಂದರೆ 100 ಕ್ವಶನ್ಗೂ ಆನ್ಸರ್ ಮಾಡೋಕ್ಕಾಗುತ್ತಾ? ಕೆಲವು ನೆಗೆಟಿವ್ ಇರ್ತವೆ, ಸ್ವಲ್ಪ ಟಫ್ ಇರ್ತವೆ. ಆ ಥರ ಪೇಪರ್, ಆ ಥರ ಒಂದು ಕ್ವಶನ್ ಕೂಡ ಇದು ಅಂತ ತಿಳ್ಕೊಬೋದು. ಇದ್ರ ಬಗ್ಗೆ ಈ ಗುಲಾಮಿಗೆ ಜ್ಯೋತಿಬಾ ಫುಲೆ ಬಗ್ಗೆ ತುಂಬ ಕ್ವಶನ್ ಆ್ಯಡ್ ಮಾಡಿದ್ದೀನಿ. ಈ ಒಂದು ಕ್ವಶನ್ ಬಂದಿರೋದ್ರಿಂದ ಜ್ಯೋತಿಬಾ ಫುಲೆ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ತೊಗೊಂಡ್ರೆ ಸಾಕು. ಇದ್ರ ಹಿನ್ನೆಲೆ ಬಂದು ಅಮೇರಿಕನ್ ಸಿವಿಲ್ ವಾರ್ ಯಾವಾಗ ನಡೀತು? 1861ರಿಂದ 65 ಈ ಅವಧಿಯಲ್ಲಿ ಅಮೇರಿಕನ್ ಸಿವಿಲ್ ವಾರ್ಗಳು ನಡೀತು. ಆ್ಯಕ್ಚುಲಿ ಅಲ್ಲಿ ಗುಲಾಮಗಿರಿ ಇತ್ತಲ್ಲ ಕಪ್ಪು ಒಡೆಯರ ಮೇಲೆ, ಅದನ್ನು ಕಾನೂನುಬದ್ಧವಾಗಿ ಕೊನೆಗೊಳಿಸ್ತಾರೆ ಯಾರು? ಅಮೇರಿಕದವರು. ಈ ಇವರು ಜ್ಯೋತಿಬಾ ಫುಲೆ ಅವರು ಏನು ಮಾಡ್ತಾರೆ, ಈ ನಮ್ಮ ದೇಶದಲ್ಲಿ ಇವರು ಅಸ್ಪೃಶ್ಯ ಶೂದ್ರರು, ದಲಿತರು, ಹೌದಾ, ಇವ್ರ ವಿರುದ್ಧ ಒಂದು ಇದೇ ಥರ ಧೋರಣೆ ಇರುತ್ತೆ ನಮ್ಮಲ್ಲಿ. ದಲಿತರು ಇದೇ ಸ್ಥಿತಿ, ಇವ್ರ ಸ್ಥಿತಿಗೂ ಅಮೇರಿಕದಲ್ಲಿದ್ದಂತಹ ಈ ಗುಲಾಮರು ಇದ್ರಲ್ಲ, ಗುಲಾಮಗಿರಿ ಪದ್ಧತಿ, ಅದಕ್ಕೂ ಇದಕ್ಕೂ ಸಾಮ್ಯತೆ ಮಾಡ್ತಾರೆ. ಸಾಮ್ಯತೆ ಡಿಫ್ರೆನ್ಸ್ ಇರುತ್ತೆ. ಅಲ್ಲವ್ರು ಏನು ಮಾಡಿದರು, ಇಲ್ಲಿ ಇನ್ನೂ ಚಾಲ್ತಿಲಿದ್ದರು. ಹಾಗಾಗಿ ಅಮೇರಿಕದಲ್ಲಿ ಇದ್ರ ಗುಲಾಮಗಿರಿಯನ್ನು ಹೋರಾಡಲು ಶ್ರಮಿಸಿದಂಥ ಎಲ್ಲ ಹೋರಾಟಗಾರರಿಗೂ ಒಂದು ಗೌರವವನ್ನು ನೀಡಬೇಕು ಅಂತೇಳಿ ಈ ಒಂದು ಬುಕ್ಕಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ ಅಂತ ನಾನು ಇದ್ರ ಬಗ್ಗೆ ನೋಡಿದಾಗ ಸಿಕ್ಕಿದ ಮಾಹಿತಿ. ಕ್ಲಿಯರಾ? ನೆಕ್ಸ್ಟ್ ಸ್ವಲ್ಪ ಗೋಪಾಲ ಇವ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಬಿಡೋಣ. ವೆನ್ ಅಂಡ್ ಬೈ ವೂಮ್ ದಿ ಬುಕ್ ಗುಲಾಮಗಿರಿ ವಾಸ್ ರಿಟನ್. ಯಾವಾಗ, ಯಾರಿಂದ ಗುಲಾಮಗಿರಿ ಬುಕ್ಕು ಬರೆಯಲ್ಪಡ್ತು? ನಮ್ಮೆಲ್ಲರಿಗೂ ಗೊತ್ತು, 1872 ಜ್ಯೋತಿಬಾ ಫುಲೆ. ನೆಕ್ಸ್ಟು, ಹೂ ಈಸ್ ದಿ ಆಥರ್ ಆಫ್ ದಿ ಫೇಮಸ್ ಬುಕ್ ಗುಲಾಮಗಿರಿ? ಗುಲಾಮಗಿರಿ ಬುಕ್ ಬರೆದವ್ರು ಯಾರು? ಜ್ಯೋತಿಬಾ ಫುಲೆ. ನೆಕ್ಸ್ಟು, ದಿ ಮೂಮೆಂಟ್ ಲೆಡ್ ಬೈ ದಿ ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ ಅವರಿಂದ ಯಾವ ಚಳವಳಿ ಕೈಗೊಂಡ್ರು? ಲೇಬರ್ ಮೂಮೆಂಟಾ, ಪೆಸೆಂಟಾ, ಡಿಪ್ರೆಸ್ಡ್ ಕ್ಲಾಸ್ ಮೂಮೆಂಟ್? ಹೌದಾ? 32ಕ್ಕೆ 3. ನೆಕ್ಸ್ಟ್, ಹೂ ಸ್ಟಾರ್ಟೆಡ್ ದಿ ಮೂಮೆಂಟ್ ಆಫ್ ಸತ್ಯಶೋಧಕ ಸಮಾಜ? ಗೊತ್ತು, ಜ್ಯೋತಿಬಾ ಫುಲೆ. ಇವ್ರ ಬಗ್ಗೆನೂ ನೋಡ್ಕೊಳ್ಳಿ. ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್ ಎಲ್ಲ ಫೇಮಸ್ ಇರ್ತಕ್ಕಂಥವ್ರೆ. ಅವ್ರ ಬಗ್ಗೆ ಬಂದಾಗ ಡೀಟೇಲಾಗಿ ತೊಗೊಳ್ಳೋಣ. ನೆಕ್ಸ್ಟ್, ಸೋಷಿಯಲ್ ರಿಫಾರ್ಮರ್ಸು ಮತ್ತು ಅಸೋಸಿಯೇಷನು 2 ಲಿಸ್ಟ್ ಕೊಟ್ಟಿದ್ದಾನೆ. ಅಯೋಧ್ಯದಾಸ್ ಜ್ಯೋತಿಬಾ ಫುಲೆ, ಜಾನ್ ರತಿನಾಮ್, ಇ ವಿ ರಾಮಸ್ವಾಮಿ ನಾಯ್ಕರ್. ನನಗೆ ಇದರಲ್ಲಿ 2 ಹೆಸರು ಗೊತ್ತು. ಇವರೊಬ್ರು ಗೊತ್ತು, ಇವೆರಡು ಗೊತ್ತಿಲ್ಲ ನನಗೆ. ಓಕೆನಾ? ಟ್ರೈ ಮಾಡೋಣ. ಜ್ಯೋತಿಬಾ ಫುಲೆ ಬಂದು ಸತ್ಯಶೋಧಕ ಸಮಾಜ, ಬಿಗೆ 1 ಇಲ್ಲಿದೆ. ಸೊ ಎ ತೆಗಿತೀನಿ, ಡಿ ತೆಗಿತೀನಿ. ಹೌದಾ? 2 ಆಪ್ಷನ್ ಎಲಿಮಿನೇಟ್ ಮಾಡಿದ್ದೀನಿ. ನೆಕ್ಸ್ಟು, ಇ ವಿ ರಾಮಸ್ವಾಮಿ ನಾಯ್ಕರು ಗೊತ್ತಾ ನಿಮಗೆ? ಇ ವಿ ರಾಮಸ್ವಾಮಿ ನಾಯ್ಕರು ಯಾವುದಕ್ಕೆ ಬರ್ತಾರೆ? ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟಿಗೆ ಬರ್ತಾರೆ. ಹೌದಾ? ಇಲ್ಲಿದೆ, ಡಿಗೆ 3. ನೆಕ್ಸ್ಟು, ಬಿಗೆ 1 ಅಂತೆ. ಓಕೆ, ಬಿಗೆ 1 ಗೊತ್ತು. ಎಗೆ 4. ಅಯೋಧ್ಯದಾಸ್ ಬಂದು ದ್ರಾವಿಡ ಮಹಾಜನ ಸಭಾ. ಇದು ನಮಗೆ ಹೊಸದು. ಇದನ್ನು ನಾವು ಈ ಕ್ವಶನ್ ನೋಡಾದ್ಮೇಲೆ ನಾವು ಇದನ್ನು ಕಲಿಬೇಕು. ಹೌದಾ? ಪ್ರತಿ ಕ್ವಶನ್ ನೋಡಿದಾಗ ಎಲ್ಲ ಗೊತ್ತಿರಲ್ಲ, ಸ್ವಲ್ಪ ಗೊತ್ತು. ಈ ಕ್ವಶನ್ ತೊಗೊಂಡಾಗ 2 ಗೊತ್ತು ನಮಗೆ, ಇನ್ನೆರಡು ಗೊತ್ತಿಲ್ಲ. ಇವೆರಡರ ಬಗ್ಗೆ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಯ್ತದೆ. ಈಗ ಕರೆಕ್ಟ್ ಉತ್ತರ ಬಂದು ಇದಾ? ಎಗೆ 4, ಬಿಗೆ 1, ಸಿಗೆ 2. ಯಾವುದು? ಜಾನ್ ರತಿನಾಮ್ ಬಂದು ದ್ರಾವಿಡ ಕಜಗಂ. ಸೊ ಇದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ನು 96. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಜ್ಯೋತಿರಾವ್ ಫುಲೆ ಸತ್ಯಶೋಧಕ ಸಮಾಜ ಮೂಮೆಂಟ್ ಇನ್ ಮಹಾರಾಷ್ಟ್ರ ಈಸ್ ಆರ್ ಟ್ರೂ? ಜ್ಯೋತಿಬಾ ಫುಲೆ ಅವರ ಸತ್ಯಶೋಧಕ ಸಮಾಜ ಈ ಒಂದು ಮೂಮೆಂಟ್ ಕುರಿತು ಮಹಾರಾಷ್ಟ್ರದಲ್ಲಿ ನಡೀತಲ್ಲ, ಇದ್ರ ಕುರಿತಂತೆ ಯಾವ 2 ಕೆಳ ಸ್ಟೇಟ್ಮೆಂಟ್ಗಳು ಕರೆಕ್ಟು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಉತ್ತರ ಬಂದು ಎಲ್ಲವೂ ಕರೆಕ್ಟು. ನೋಡೋಣ. ಸತ್ಯಶೋಧಕ ಸಮಾಜ ಸೆಟಪ್ ಆಗಿದ್ದು 1873. ಕರೆಕ್ಟು. ಫುಲೆ ಆರ್ಗ್ಯೂಡ್ ದಟ್ ಬ್ರಾಹ್ಮಿನ್ಸ್ ವರ್ ಪ್ರೊಜನಿ ಆಫ್ ಏಲಿಯನ್ಸ್ ಆರ್ಯನ್. ಇದು MPSC ಗೆಜೆಟೆಡ್ ಪೇಪರ್, ಕ್ವಶನ್ ಪೇಪರು. ಇದು ಕೂಡ ಕರೆಕ್ಟು. ಫುಲೆಸ್ ಫೋಕಸ್ ಆನ್ ಕುನ್ಬಿ ಪೆಸೆಂಟ್ರಿ. ಇವರು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಅಗ್ರೇರಿಯನ್, ರೈತರು. ಇವರು ಪೆಸೆಂಟ್ರಿ ಇನ್ 1880s ಆ್ಯಂಡ್ 1890s ಲೆಡ್ ಟು ದಿ ಪ್ರಿವಿಲೇಜಿಂಗ್ ಆಫ್ ಮರಾಠ ಐಡೆಂಟಿಟಿ. ಎಲ್ಲವೂ ಕೂಡ ಕರೆಕ್ಟು. ಆ ಒಂದು ಪಾಯಿಂಟ್ಸ್ಗೆ ನಿಮ್ಮ ನೋಟ್ಸ್ಗೆ ಒಂದು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. 25.
ಈ ಸತ್ಯಶೋಧಕ ಸಮಾಜ ಇನ್ನೊಂದು ಏನಂತ ಕರೀತಾರೆ, ಟ್ರೂತ್ ಸೀಕಿಂಗ್ ಸೊಸೈಟಿ ಸೆಟಪ್ ಬೈ ಜ್ಯೋತಿಬಾ ಫುಲೆ. ಹೌದಾ? ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ಇನಿಷಿಯೇಟೆಡ್ ಬೈ ಜ್ಯೋತಿಬಾ ಫುಲೆ? ಸತ್ಯಶೋಧಕ ಸಮಾಜ 16 ಹೌದಾ? ನೆಕ್ಸ್ಟು ಹೂ ಎಸ್ಟಾಬ್ಲಿಷ್ ಸತ್ಯಶೋಧಕ ಸಮಾಜ. ನೋಡಿ ಒಂದೇ ಕ್ವಶನ್ನು, ಬಟ್ ರಿಪೀಟ್ ಆಗಿ ಯಾಕೆ ಹಾಕಿದ್ದೇನೆ ಅಂದರೆ, ಎಷ್ಟು ಕ್ವಶನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ. ಕೇಳಿರೋ ಕ್ವಶನ್ನೇ, ಬಟ್ ಆದರೂ ಪದೇ ಪದೇ ಕೇಳ್ತಿದ್ದಾರೆ. ಜ್ಯೋತಿಬಾ ಫುಲೆ. ಹೂ ಅಮಾಂಗ್ ದಿ ಫಾಲೋಯಿಂಗ್ ವಾಸ್ ಇನಿಷಿಯೇಟೆಡ್ ಬೈ ಜ್ಯೋತಿಬಾ ಫುಲೆ? ಸತ್ಯಶೋಧಕ ಸಮಾಜ ಹತ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್ ವಾಸ್ ಸ್ಟಾರ್ಟೆಡ್ ಬೈ ಜ್ಯೋತಿಬಾ ಫುಲೆ? 1873. ಒಂದೇ ಸ್ಟೇಟ್ಮೆಂಟು, ಜ್ಯೋತಿಬಾ ಫುಲೆ ಅವರಿಂದ 1873ರಲ್ಲಿ ಸತ್ಯಶೋಧಕ ಸಮಾಜ ಸ್ಥಾಪನೆಯಾಯಿತು. ಇದಕ್ಕೂ ಉತ್ತರ ಸತ್ಯಶೋಧಕ ಸಮಾಜ. ನೆಕ್ಸ್ಟು ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಇದು KPSC ಪೇಪರು. ಈ ಕಡೆ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಮತ್ತು ಅವ್ರು ಯಾವುದು ಸಂಘದೊಂದಿಗೆ ಅಸೋಸಿಯೇಟ್ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಜೇಮ್ಸ್ ಅಗಸ್ಟಸ್ ಹಿಕೆ, ದಯಾನಂದ ಸರಸ್ವತಿ, ರಾಮಸ್ವಾಮಿ ನಾಯ್ಕ, ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ ಬಗ್ಗೆ ಓದಿದ್ದೀವಿ, ಸತ್ಯಶೋಧಕ ಸಮಾಜ ಅಂದರೆ ಇದು ಕರೆಕ್ಟು. ರಾಮಸ್ವಾಮಿ ನಾಯ್ಕರ ಬಗ್ಗೆ ಜಸ್ಟಿಸ್ ಪಾರ್ಟಿ. ದಯಾನಂದ ಸರಸ್ವತಿ ಬಗ್ಗೆ ಗೊತ್ತು, ಸತ್ಯಾರ್ಥ ಪ್ರಕಾಶ. ಈ ಜೇಮ್ಸ್ ಅಗಸ್ಟಸ್ ಹಿಕೆ ಅಂತ ಬಂದ ತಕ್ಷಣ ನಮ್ಗೆ ಗೊತ್ತಾಗಬೇಕಾಗಿರೋದು ಯಾವುದು? ಬೆಂಗಾಲ ಗೆಜೆಟ್. ಹೌದಾ? ಬೆಂಗಾಳ ಗೆಜೆಟ್. ಇದು KPSC ರಿಪೀಟ್ ಆಗಿದೆ. ಯಾವಾಗ? 1780. ಇದಕ್ಕೆ ಇನ್ನೊಂದು ಹೆಸರು ಕರಿತಿದ್ರು, ಅದೊಂದು ಬರ್ಕೊಳ್ಳಿ. ಗೊತ್ತಿಲ್ಲ ಯಾವಾಗ ಕೇಳ್ತಾರೋ. ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್. ಬೆಂಗಾಲ ಗೆಜೆಟ್ಗಿದ್ದ ಇನ್ನೊಂದು ನೇಮ್ ಅಂದರೆ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್. ಜೇಮ್ಸ್ ಅಗಸ್ಟಸ್ ಹಿಕೆ ಅದಕ್ಕೆ ಸಂಬಂಧಪಡುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ನಾಟ್ ಕರೆಕ್ಟ್ಲಿ ಮ್ಯಾಚ್ ಅಂತ ಇರೋದ್ರಿಂದ ಇದು ಕರೆಕ್ಟ್ ಉತ್ತರ ಆಗ್ತದೆ. ಹಾಗಾದರೆ ಕಲ್ಕತ್ತಾ ಕ್ರಾನಿಕಲು ತಪ್ಪು ಅಂದಮೇಲೆ ಅದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡ್ರೆ ಎಲ್ಪ್ ಆಗುತ್ತೆ. ಕ್ರಾನಿಕಲ್ 1786ರಲ್ಲಿ ಬರುತ್ತಿದ್ದು. ಬೆಂಗಾಲ ಗೆಜೆಟ್ ಬಗ್ಗೆ ಎಲ್ಲ ಗೊತ್ತು, ಮೊದಲ ಪತ್ರಿಕೆ ಅಂತೆಲ್ಲ ಓದಿದ್ದೀವಿ, 1780. ಅದಾದ 6 ವರ್ಷದ ನಂತರ ಬರೋದು ಕಲ್ಕತ್ತಾ ಕ್ರಾನಿಕಲ್. ಇದು ಯಾರು ಇವರು ಅಂದರೆ ಡೇನಿಯಲ್ ಸ್ಟುವರ್ಟ್ ಮತ್ತು ಜೋಸೆಫ್ ಕೂಪರ್. ಇವರಿಬ್ಬರು ಕಲ್ಕತ್ತಾ ಕ್ರಾನಿಕಲ್ಗೆ ಸಂಬಂಧ ಪಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಇದು ನೋಡೋಣ. ಓಕೆ, 91ಕ್ಕೆ ಬರೋಣ. ಇನ್ನೂ ಭಾಳ ಕ್ವಶನ್ ಇದ್ದಾವೆ, ಇನ್ನೊಂದು ಕ್ಲಾಸ್ ಮಾಡಿದ್ರೆ ಈ ಪೇಪರ್ ಮುಗಿಯುತ್ತೆ. ನೆಕ್ಸ್ಟು, ಅಶೋಕನ ಆಡಳಿತದಲ್ಲಿ ವಿಶೇಷ ವರದಿಗಾರರು ಯಾವ ಹೆಸರಿಂದ ಕರೆಯಲ್ಪಡ್ತಿದ್ರು? ಈ ಟಾಪಿಕ್ಕು ಹೊಸ್ತಲ್ಲ. ಅಶೋಕನ ಇದರಲ್ಲಿ ಈ ರಜ್ಜುಕರು, ಯುಕ್ತರು, ಅಮಾತ್ಯರು ಇದು ಹೊಸ್ತಲ್ಲ. ಬಟ್ ಇದಕ್ಕೆ ಉತ್ತರ ಬಂದು ಪತಿವೇದಕರು ಎಲ್ಲ ನೋಡಿದ್ದೀರಾ, ಬಟ್ ಇದು ಹೊಸ್ತು. ಹೌದಾ? ಬೇಸ್ ಟಾಪಿಕ್ಕು ಹೊಸ್ತಲ್ಲ, ಬಟ್ ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾನೆ ಅಷ್ಟೇ. ಈ ಕಡೆ ಇಂಗ್ಲೀಷಲ್ಲಿದೆ. ಇದಕ್ಕೆ ಉತ್ತರ ಬಂದು ಪತಿವೇದಕರು. ಏನು ಪತಿವೇದಕರು ಅಂದರೆ, ಈ ಪತಿವೇದಕ ಮತ್ತು ಪುಲಿಸಾನಿ 2 ಹೆಸರು ಬರ್ತವೆ. ಮುಂದಿನ ದಿನದಲ್ಲಿ ಇದು ಬರ್ಬೋದು, ನೆನ್ಪಿಟ್ಕೊಳ್ಳಿ. ಪತಿವೇದಕ ಮತ್ತು ಪುಲಸಾನಿ ಇವರೇನು? ಇದಕ್ಕೆ ಉತ್ತರ ಅದು. ಓಕೆನಾ? ಹೆಂಗೆ ಇದು ಮಾಡ್ಬೋದು ನೋಡಿ. ವೇದಕ ವೇದನೆ ಅಥವಾ ನಿವೇದನೆ ಯಾರಿಗೆ? ಯಾರ್ದು? ಜನರುಗಳದ್ದು. ಜನಗಳ ವೇದನೆ ಅಥವಾ ನಿವೇದನೆ ಯಾರು ತಲುಪಿಸ್ತಾರೆ? ರಾಜಂಗೆ. ರಾಜ ಯಾರು? ಅಶೋಕ. ನೆನ್ಪಿಡೋದಕ್ಕಷ್ಟೇ, ನಿಮ್ಗೆ ಯಾವ ಥರ ನೆನಪು ಬರುತ್ತೋ ಆ ಥರ ಮಾಡ್ಕೊಳ್ಳಿ. ಸೊ ಹಂಗಾಗಿ ಅಂದರೆ ಇವರು ಉಲ್ಲೇಖ ಎಲ್ಲಿ ಬರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ. 6th ರಾಕ್ ಎಡಿಕ್ಟ್, 6ನೇ ಬಂಡೆಗಳಲ್ಲಿ ಕಂಡುಬರುತ್ತೆ ಇವ್ರದ್ದು ಬಗ್ಗೆ ಉಲ್ಲೇಖ. ಹೌದಾ? ಆ್ಯಕ್ಚುಲಿ ಇವರೇನು ಸ್ಪೆಷಲ್ ರಿಪೋರ್ಟರ್ಸ್ ಅಂತ ನೆನ್ಪಿಟ್ಕೊಂಬಿಡಿ. ಸ್ಪೆಷಲ್ ರಿಪೋರ್ಟರ್ಸ್ ಅಥವಾ ಇಂಟೆಲಿಜೆಂಟ್ ಆಫೀಸರ್ಸ್ ಅಂತ ಇವ್ರ ಉತ್ತರ. ಈ 6ನೇ ಬಂಡೆಗಲ್ಲು ಶಾಸನದಲ್ಲಿ ಏನು ಹೇಳ್ತಾನೆ? ನಾನು ಯಾವುದೇ ಜಾಗದಲ್ಲಿರಲಿ, ಯಾವುದೇ ಸ್ಥಳದಲ್ಲಿರಲಿ, ಊಟ ಮಾಡ್ತಿರಲಿ ಅಥವಾ ಅಂತಃಪುರದಲ್ಲಿರಲಿ, ಪ್ರಜೆಗಳ ಯೋಗಕ್ಷೇಮ ಅಂತ ಮ್ಯಾಟ್ರ್ ಬಂದಾಗ, ಅಂತ ವರದಿ ಬಂದಾಗ, ಪತಿವೇದಕರಿಗೆ ಯಾವುದೇ ಸಮಯದಲ್ಲಿ ನನ್ನನ್ನು ಬಂದು ಭೇಟಿ ಮಾಡ್ಬೋದು ನೀವು ಅಂತ ಈ ಒಂದು ರಾಕ್ ಎಡಿಕ್ಟಲ್ಲಿ ಮೆನ್ಷನ್ ಆಗಿದೆ ಅಂತ ಸಿಕ್ಕಿರೋ ಮಾಹಿತಿ. ಹೌದಾ? ಪತಿವೇದಕರ ಬಗ್ಗೆ 6ನೇ, ಇದು ಒಂದು ಪಾಯಿಂಟ್ ಇಲ್ಲಿ. ಪತಿವೇದಕ ಮತ್ತು ಪುಲಸಾನಿ 6ನೇ ಬಂಡೆಗಲ್ಲು ಶಾಸನದ ಬಗ್ಗೆ ಉಲ್ಲೇಖ ಇದೆ.
ಏನಂತ ಉಲ್ಲೇಖ ಇದೆ? ಈಗಷ್ಟೇ ಹೇಳಿದೆ, ನಾನು ಯಾವುದೇ ಜಾಗದಲ್ಲಿರಲಿ, ಯಾವುದೇ ಕೆಲಸ ಮಾಡ್ತಿರಲಿ, ಊಟ ಮಾಡ್ತಿರಲಿ, ಅಂತಃಪುರದಲ್ಲಿರಲಿ, ಪ್ರಜೆಗಳ ಯೋಗಕ್ಷೇಮ ಅಂತ ಬಂದಾಗ ಈ ಪತಿವೇದಕರಿಗೆ ಅದರ ಮಾಹಿತಿನ ನನಗೆ ತೊಗೊಂಬಂದು ಮುಟ್ಸೋಕ್ಕೆ ಅವ್ರಿಗೆ ಮುಕ್ತ ಅವಕಾಶ ಇದೆ. ಅಂದರೆ ಇದೇನು ತಿಳಿಸುತ್ತೆ? ಅಶೋಕನಿಗೆ ಪ್ರಜೆಗಳ ಹಿತ ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಎಷ್ಟು ಕಾಳಜಿ ಇತ್ತು. ಹೌದಾ? ಇನ್ನೊಂದು, ಇವರೇನಿದು ಸ್ಪೆಷಲ್ ರಿಪೋರ್ಟರ್ಸ್ ಅಥವಾ ಇಂಟೆಲಿಜೆಂಟ್ ಆಫೀಸರ್ಸ್ ಇವರು. ಹೌದಾ? ಇಂಟೆಲಿಜೆಂಟ್ ಅಂದರೆ ಬರೀ ಗೂಢಚಾರಿಕೆ ಅಷ್ಟೇ ಅಲ್ಲ. ಗೂಢಚಾರಿಕೆ ಅಂತ ಅಷ್ಟೇ ಅಲ್ಲ, ಜನಗಳ ಕುಂದುಕೊರತೆ ಈ ಥರ ಮಾಹಿತಿನ ರಾಜನಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು. ನಿಮ್ಗೆ ಈ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ ಪತಿವೇದಕ ಮತ್ತು ಪುಲಸಾನಿಗಳ ಬಗ್ಗೆ. ಅದೇ ಥರ ರಜ್ಜುಕರು ಇದೇ ಪೇಪರಲ್ಲಿ ಹೊಸ್ದಾಗಿ ಬಂದಿದೆಯಾ? ಇಲ್ಲ, ಭಾಳ ಸರಿ ಬಂದಿದೆ. ಯುಕ್ತರ ಬಗ್ಗೆ ಬಂದಿದೆ, ಅಮಾತ್ಯರು. ಹೌದಾ? ಧರ್ಮ ಮಹಾಮಾತ್ರರು ಅಂತ ಬರ್ತಾರೆ. ಹೌದಾ? ಸಂಧಿದಾತ, ಸಮಹರ್ತ, ನಾಗರಿಕ, ಪ್ರಾದೇಶಿಕ, ಇಂಥವು ಹಲವಾರು ಟರ್ಮ್ಸ್ ಬರ್ತವೆ ಅಶೋಕನ ಬಗ್ಗೆ. ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಬಿಡಿ, ಹೆಲ್ಪ್ ಆಗ್ತದೆ. ರಜ್ಜುಕರು ನನಗೆ ಹೆಂಗೆ ನೆನಪು ಬರುತ್ತೆ ಅಂದರೆ, ರಜ್ಜು ಅಂತ ಜನರಲ್ ಕನ್ನಡದಲ್ಲಿ ಓದುವಾಗ ಇದೊಂದು ಪದ ಬರುತ್ತೆ. ರಜ್ಜು ಅಂದ್ರೇನು? ಹಗ್ಗ ಅಂತ. ಹೌದಾ? ಹಗ್ಗ ಎಂತಕ್ಕೆ ಬಳಸ್ತಾರೆ? ಈ ಜಮೀನನ್ನು ಅಳೆಯೋಕ್ಕೆ ಇವಾಗ ಏನು ಬಂದಿದೆ, ಈ ಕಬ್ಬಣದ್ದು ಇವೆಲ್ಲ ಬಂದಿದ್ದಾವೆ, ಸರಪಳಿ ಎಲ್ಲ. ಬಟ್ ಆಗಿನ ಕಾಲದಲ್ಲಿ ಹಗ್ಗ ಬಳಸ್ತಿದ್ರಂತೆ. ಹೌದಾ? ಜಮೀನನ್ನು ಹಗ್ಗದಿಂದ ಹಳೆದು ಭೂಕಂದಾಯ ನಿರ್ಮಾಣ, ಹಗ್ಗದಿಂದ ಹಳೆದು ಭೂಕಂದಾಯ ನಿರ್ಧರಿಸ್ತಿದ್ರಂತೆ. ಸೊ ಇದೊಂದು ನೆನ್ಪಿಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತಾ? ರಜ್ಜುಕರು, ಸೊ ಭೂಕಂದಾಯ, ಜಮೀನು, ಹಗ್ಗ. ಹೌದಾ? ಏನು ರಜ್ಜುಕರು ಅಂದರೆ ಹೆಚ್ಚು ಕಡಿಮೆ ಈಗಿನ ಕಾಲದ DC ಗಳ ಥರ. ಗ್ರಾಮೀಣ ಪ್ರದೇಶ ಅವ್ರ ಆಡಳಿತ, ನ್ಯಾಯದಾನ, ಭೂಕಂದಾಯದ ಉಸ್ತುವಾರಿ ಇವೆಲ್ಲ ನೋಡ್ಕೋತಿದ್ರು ರಜ್ಜುಕರು. ನೆಕ್ಸ್ಟ್ ಯುಕ್ತರು ಅಂದರೆ ಏನೋ? ಇವರು ಅಕೌಂಟೆಂಟು. ಇಂಗ್ಲೀಷಲ್ಲಿ ನೆನ್ಪಿಟ್ಕೊಂಬಿಡಿ, ಈಸಿಯಾಗಿ ನೆನ್ಪುಳಿಯುತ್ತೆ. ಅಕೌಂಟೆಂಟ್ ಅದು ಇವರು, ಅಂದರೆ ರೆವಿನ್ಯೂ ಆಫೀಸರ್ ಥರ. ಸಾಮ್ರಾಜ್ಯದ ಆದಾಯ, ವೆಚ್ಚ, ಕಂದಾಯ ಇವೆಲ್ಲ ಬರ್ತಿತ್ತಲ್ಲ, ಲೆಕ್ಕಪತ್ರಗಳನ್ನ ನಿರ್ವಹಿಸ್ತಕ್ಕಂಥವ್ರು ಯುಕ್ತರು. ಅಮಾತ್ಯರು ಅಂದರೆ ಗೊತ್ತು, ಮಂತ್ರಿ, ಮಿನಿಸ್ಟ್ರು. ಯಾವ ಮಿನಿಸ್ಟ್ರು ಇವರು? ಈ ಅಶೋಕನ ಆಡಳಿತದಲ್ಲಿ ಪ್ರಮುಖ ನಿರ್ಧಾರ ತಗೊಳ್ತಿದ್ದಂಥ ಇವರು ಏನು? ಸಚಿವರು ಅಥವಾ ಅಧಿಕಾರಿಗಳು ಅಂತ ಇವ್ರನ್ನ ಹೇಳ್ಬೋದು. ಇಷ್ಟೇ ಓದಿದ್ರೆ ಸಾಕ? ಈ ಧರ್ಮ ಮಹಾಮಾತ್ರರು ಹೌದಾ? ಇವ್ರು ಯಾಕೆ ಸಂಬಂಧಪಡ್ತಾರೆ? ಈ ಧರ್ಮ ಪ್ರಚಾರಕ್ಕೆ. ಮಕ್ಕಳು, ಸಂಘಮಿತ್ರೆ ಇವೆಲ್ಲ ನೋಡಿದ್ದೀರಾ? ಶ್ರೀಲಂಕಾ ಕಳಿಸಿದ್ರು, ನಮ್ಮ ಕರ್ನಾಟಕದ ಭಾಗಕ್ಕೆ ಬಂದರು, ಇವೆಲ್ಲ ಇದೆ ಮಾಹಿತಿ. ಹೌದಾ? ಆ ರೀತಿ ಅದ್ರ ರಿಲೇಟೆಡ್ ಆಗಿ ಧರ್ಮ ಮಹಾಮಾತ್ರರು ಧರ್ಮ ಪ್ರಚಾರ. ಹೌದಾ? ಧರ್ಮ ಪ್ರಚಾರ, ಸಮಾಜದಲ್ಲಿ ನೈತಿಕತೆ ಕಾಪಾಡಲಿಕ್ಕೆ. ಸಂಧಿದಾತ ಅಂದರೆ ಚೀಫ್ ಟ್ರೆಜರಿ ಆಫೀಸರ್ ಇವರು. ಚೀಫ್ ಟ್ರೆಜರಿ ಆಫೀಸರ್, ಖಜಾನೆ ತನ್ನ ಸನ್ನಿಧಾನಕ್ಕೆ ತೊಗೊಂಬ ಅಂತಾರಲ್ಲ, ಆ ಥರ ಟ್ರೆಜರಿ ಆಫೀಸರ್. ನೆಕ್ಸ್ಟು ಸಮಹರ್ತ. ಇವೆಲ್ಲ ನೆನ್ಪಿಟ್ಟು ಒಂದ್ಸರಿ ನೋಡ್ಕೊಂಬಿಟ್ರೆ ಹೆಲ್ಪ್ ಆಗುತ್ತೆ. ಸಮಹರ್ತ ಚೀಫ್ ರೆವಿನ್ಯೂ ಕಲೆಕ್ಟರ್ ಇವರು. ಇವನ್ನ ಇಂಗ್ಲೀಷಲ್ಲೇ ನೆನ್ಪಿಟ್ಕೊಂಬಿಡಿ, ಚೀಫ್ ರೆವಿನ್ಯೂ ಕಲೆಕ್ಟರ್. ಈ ನಾಗರಿಕ ಅಂದರೆ ನಗರಾಡಳಿತ ನೋಡ್ಕೊಳ್ಳೋರು. ನಗರಾಡಳಿತ ನೋಡ್ಕೊಳ್ಳೋರು. ಪ್ರಾದೇಶಿಕರು ಅಂತ ಬರ್ತಾರೆ. ಪ್ರಾಂತ್ಯ ಅಥವಾ ವಿಭಾಗದ ಡಿವಿಷನ್, ಈಗಿನ ಕಾಲದಲ್ಲಿ ಡಿವಿಷನ್ ಕಮಿಷನರ್ ಅಂತಾರಲ್ಲ, ಆ ಥರ. ಹೌದಾ? ಇನ್ನೊಂದು ಪಾಯಿಂಟ್ ಇಲ್ಲಿ, ಮೂರನೇ ಬಂಡೆಗಲ್ಲು ಶಾಸನ. ಇದರಲ್ಲಿ ಒಂದು ಟರ್ಮ್ ಬರುತ್ತೆ, ಟ್ರಯೋ ಅಂತ. ಮೂರನೇ ಬಂಡೆಗಲ್ಲು ಶಾಸನದಲ್ಲಿ ಟ್ರಯೋದ ಉಲ್ಲೇಖವಿದೆ. ಹೌದಾ? ಉಲ್ಲೇಖವಿದೆ. ಈ ಟ್ರಯೋ ಅಂದರೆ ಏನು ಅಂತ ಕೇಳ್ಬೋದು. ಅಂದರೆ ಪ್ರಾದೇಶಿಕ, ರಜ್ಜುಕ ಅಥವಾ ರಜ್ಜುಕ, ಯುಕ್ತ, ಇವ್ರ ಬಗ್ಗೆ ಉಲ್ಲೇಖ ಇದೆಯಂತೆ. ಗೊತ್ತಿಲ್ಲ, ಮುಂದಿನ ದಿನದಲ್ಲಿ ಕೇಳ್ಬೋದು, ಕೇಳದೇ ಇದ್ರೂ ಇರ್ಬೋದು. ನೋಡ್ಕೊಳ್ಳೋದ್ರಲ್ಲಿ ಮೂರನೇ ಬಂಡೆಗಲ್ಲು ಶಾಸನದಲ್ಲಿ ಟ್ರಯೋದ ಉಲ್ಲೇಖವಿದೆ. ಈ ಟ್ರಯೋದಲ್ಲಿ ಕಂಡುಬರ್ತಕ್ಕಂಥ ಈ ಟರ್ಮ್ಸ್ ಯಾರು ಅಂದರೆ ಇವ್ರು 3 ಜನ: ಪ್ರಾದೇಶಿಕ, ರಜುಕ, ಯುಕ್ತ. ಬೇಗ ಮುಗಿಸೋಣ. ಇದು UPSC ಪೇಪರು. ದಿ ಹೆಡ್ ಆಫ್ ದಿ ಡಿಸ್ಟಿಕ್ ಏನಂತೀವಿ? ಆಹಾರ ಅಂತ ಕರಿತಿದ್ರು. ದಿ ಪ್ರಿನ್ಸಿಪಲ್ ಕೋಆರ್ಡಿನೇಟರ್ ಆಫ್ ದಿ ರೆವಿನ್ಯೂ ಆ್ಯಂಡ್ ದಿ ಆಫೀಸರ್ ಇನ್ ಚಾರ್ಜ್ ಆಫ್ ಜನರಲ್ ಆ್ಯಂಡ್ ದಿ ಮಿಲಿಟರಿ ಫಂಕ್ಷನ್ ಇನ್ ಇಸ್ ಜ್ಯೂರಿಸ್ಡಿಕ್ಷನ್ ಡ್ಯೂರಿಂಗ್ ದಿ ಮೌರ್ಯನ್ ಎಂಪೈರ್. ಯಾರು? ರಾಜುಕ ಅಥವಾ ರಜ್ಜುಕ. ಹೌದಾ? ಅಂದರೆ DC ಥರ ನೋಡಿ. ಹೆಡ್ ಆಫ್ ದಿ ಡಿಸ್ಟಿಕ್, ಪ್ರಿನ್ಸಿಪಲ್ ಕೋಆರ್ಡಿನೇಟ್ರು ಯಾವುದ್ರದ್ದು? ರೆವಿನ್ಯೂದು. ಮತ್ತು ಆಫೀಸರ್ ಇನ್ಚಾರ್ಜ್ ಯಾವುದು? ಜನರಲ್ ಆ್ಯಂಡ್ ಮಿಲಿಟರಿ ಫಂಕ್ಷನ್.
ಆತನ ಜ್ಯೂರಿಸ್ಡಿಕ್ಷನಲ್ಲಿ ಆತ ರಜ್ಜುಕ. ನೆಕ್ಸ್ಟು ಅಶೋಕನ್ ಇನ್ಸ್ಕ್ರಿಪ್ಷನ್ ಸಜೆಸ್ಟ್ ದಟ್ ದಿ ಪ್ರಾದೇಶಿಕ ರಾಜುಕ ಯುಕ್ತ ಫಾರ್ ಇಂಪಾರ್ಟೆಂಟ್ ಆಫೀಸರ್ಸ್ ಅಟ್. ಇಲ್ಲೊಂದು ಪಾಯಿಂಟ್ ನೀವು ನೋಟ್ ಮಾಡ್ಬೋದಾ, ಗಮನಿಸ್ಬೋದಾ? ಈಗ ಲಾಸ್ಟ್ ಪಾಯಿಂಟ್ ಹೇಳಿದೆ, ಎಸ್ ಟ್ರಯೋನೇ ಹೇಳಿದ್ದಾರೆ ಇಲ್ಲಿ, ಹೌದಾ? ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಪ್ರಾದೇಶಿಕ ರಜ್ಜುಕ ಯುಕ್ತ, ಪ್ರಾದೇಶಿಕ ರಜ್ಜುಕ ಯುಕ್ತ. ಇವ್ರು 3 ಜನನೇ ಯಾಕೆ ತೊಗೊಂಡ್ರು? ಧರ್ಮ ಮಾತ್ರ ತೊಗೊಬೋದಾಯ್ತಲ್ಲ. ಯಾಕಂದರೆ ಇವರು ಯಾವುದಿದು 3ನೇ ಬಂಡೆಕಲ್ಲು ಶಾಸನದಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಟ್ರಯೋ, ಇದನ್ನು ನೀವು ಗಮನಿಸ್ಕೊಳ್ಳಿ. ಯಾರಿವರು ಅಂದರೆ ಎಸ್ ಡಿಸ್ಟ್ರಿಕ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಷನಲ್ಲಿ ಕಂಡು ಬರ್ತಕ್ಕಂಥವ್ರು. ಕ್ಲಿಯರಾ? ಓಕೆ, ಇಲ್ಲಿಗೆ ಎಂಡ್ ಮಾಡೋಣ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೊಂದು ಕ್ಲಾಸ್ ಆಗುತ್ತೆ, ಮುಗಿಸ್ಬಿಡೋಣ. ಸೊ ಎಲ್ರಿಗೂ ಕ್ಲಿಯರ್ ಆಯಿತು ಅಂತ ಭಾವಿಸ್ತಾ ಈ ಕ್ಲಾಸನ್ನು ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.